ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಇವತ್ತಿನ ಸೆಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇವತ್ತಿನ ಸೆಷನ್ ಗೊತ್ತಲ್ವ ನಿಮಗೆ, KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಎಕ್ಸಾಂಪ್ಲರ್ ಬ್ಯಾಚಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸೆಕೆಂಡ್ ಪಿ ಯು ಸಿ ವಿಚ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಯುವರ್ CET ಆಸ್ ವೆಲ್ ಆಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆ್ಯಂಡ್ ಪ್ರಿಪೇರ್ ವೆಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಎಕ್ಸಾಮಿನೇಷನ್ಸ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವಾಗ ತುಂಬ ಕಾಲೇಜಸ್ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಸು ನಡೀತಾ ಇದೆ. ಅದರ ಜೊತೆಗೆ ನಿಮಗೆ ಮಾಡೆಲ್ ಪೇಪರ್ಸ್ ಡಿಸ್ಕಷನ್ಸ್ ಎಲ್ಲ ನಮಗೆ ನಡೀತಾ ಇದೆ ಆನ್ಲೈನಲ್ಲಿ. ಯು ಪ್ಲೀಸ್ ಗೋ ಥ್ರೂ ಆ್ಯಂಡ್ ಯು ಕ್ಯಾನ್ score a maximum marks and dedicate your time for the preparation and gaining of the knowledge without wasting the time. Okay, at anyway let us start our session. Start madana. Nodi, electric charges and fields. This is the first chapter of your second PUC ಅಲ್ಲಿ ಫಸ್ಟ್ ಚಾಪ್ಟರ್ ಅಂತ ನಾವು ಹೇಳ್ಬೋದು ಅಕಾರ್ಡಿಂಗ್ ಟು NCERT ಪಾರ್ಟ್ 1. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಎನಿವೆ ಲೆಟ್ ಅಸ್ ಸಿ ಹಿಯರ್. ಇವತ್ತಿನ ಸೆಷನ್ನಲ್ಲಿ ಒಂದು ಬ್ಯಾಚಲ್ಲಿ ನಾವು ಏನು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಚಾಪ್ಟರ್ ಅನಾಲಿಸಿಸ್, ಅದರ ಜೊತೆಗೆ ಎಕ್ಸಾಂಪ್ಲರ್ ಕ್ವಶನ್ಸ್ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೇವೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮಗಿರತಕ್ಕಂಥ ಒಂದು ಟೈಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆನಾ? ಸೊ ಲೆಟ್ ಅಸ್ ಸಿ ಚಾಪ್ಟರ್ ಅನಾಲಿಸಿಸ್. ಏನು ಚಾಪ್ಟರ್ ಅನಾಲಿಸಿಸ್ ಅಂದರೆ ಮೀನಿಂಗ್ ಏನು ಅಂತಂದಿದ್ದಾಗ, ಈ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ನೋಡಿದ್ದಾಗ ವೆನೆವರ್ ವಿ ಅಬ್ಸರ್ವ್ ದ ಪಾಸ್ಟ್ 10 to 15 years ಆಫ್ ಪೇಪರ್ಸ್, ಮೋಸ್ಟ್ ಪ್ರಾಬಬ್ಲಿ NCERT ಸಿಲೆಬಸ್ ಬಂದಿರೋದು ನಿಮಗೆ 2013 ಆನ್ವರ್ಡ್ಸ್, ಅಂದರೆ 2014 ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿ ಬರುತ್ತೆ. ಬಟ್ ಇವಾಗ ಲಾಸ್ಟ್ 2 to 3 yearsಯಿಂದ ನಿಮಗೆ ಭಾಳಷ್ಟು ಟಾಪಿಕ್ಸಲ್ಲಿ ನಿಮಗೆ ಡಿಲೀಟ್ ಮಾಡಿದ್ದಾರೆ. ಇಸ್ ಇಟ್ ರೈಟ್? ಸೊ ಹಾಗಾಗಿ ಬೇಸ್ಡ್ ಆನ್ ದ ಸಿಲೆಬಸ್ ವಿಚ್ ಈಸ್ ದೇರ್ ಅಟ್ ಪ್ರೆಸೆಂಟ್ ಸಿಚುವೇಶನ್ and by analysis of the previous year's papers we will discuss on what topics or on what concepts we can expect the questions. Okay, so let us see here ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ನಾವು ಯಾವುದ್ರ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆನಾ? ಲೇಟರ್ ನೋಡಿ, ಇಲ್ಲಿ ಎಕ್ಸಾಂಪ್ಲರ್ ಕ್ವಶನ್ಸ್ ನೀವೆಲ್ಲರೂ ಓದಿರ್ತೀರ. ನೀವು NCERT ಎಕ್ಸಸೈಸ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿರ್ತೀರ, ಅದರ ಜೊತೆಗೆ ನಿಮಗೆ ಎಕ್ಸಾಂಪಲ್ ಪ್ರಾಬ್ಲಮ್ಸು ಸಹ ಸಾಲ್ವ್ ಮಾಡ್ತೀರಾ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಯಾರೂ ಸಹ ಎಕ್ಸಾಂಪ್ಲರ್ನ ಟಚ್ ಮಾಡಿರಲ್ಲ. ಇಸ್ ಇಟ್ ಕ್ಲಿಯರ್? ಬಟ್ ಅದನ್ನು ನಿಮ್ಗೆ ಗೊತ್ತಾಗಬೇಕು. ಯಾಕೆ ಅಂತಂದರೆ ಕೆಲವು ಸರಿ KCET ಪೇಪರ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ನ ಎಕ್ಸಾಂಪ್ಲರಿಂದ ತೆಗೆದು ಇಟ್ಟಿದ್ದಾರೆ, ಅಂದರೆ ಕೊಟ್ಟಿದ್ದಾರೆ. ನಿಮ್ಗೆ ಇಟ್ಟಿದ್ದಾರೆ ಇನ್ ದ ಸೆನ್ಸ್ ಕೊಟ್ಟಿದ್ದಾರೆ, ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಈ ತುಂಬ ಜನ ಈ ಎಕ್ಸಾಂಪ್ಲರ್ ಕ್ವಶನ್ಸ್ನ ನೋಡೇ ಇರಲ್ಲ ಅಲ್ವಾ? ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ನಾವು ರೀಕ್ಯಾಪ್ ಮಾಡ್ಕೊಳ್ಳೋಣ. ಎಕ್ಸಾಂಪ್ಲರಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದೆ ನಿಮಗೆ. MCQಸು, ಮಲ್ಟಿಪಲ್ ಆನ್ಸರ್ ಕ್ವಶನ್ಸು ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ ಸಿಂಗಲ್ ಆನ್ಸರ್ ಕರೆಕ್ಟು ಸಹ ನಾವು ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ಕೆಲವರು JEEಗೂ ಸಹ ಪ್ರಿಪೇರ್ ಆಗ್ತಾ ಇರ್ತೀರಾ. ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ. ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಇದ್ದರೂ ಸಹ ಅದನ್ನು ಸಿಂಗಲ್ ಆನ್ಸರ್ ಕರೆಕ್ಟ್ ಕ್ವಶನ್ಸ್ ಆಗಿ ನೀವು ಕನ್ವರ್ಟ್ ಮಾಡಿಬಿಟ್ಟು ಕ್ವಶನ್ಸ್ ಕೊಡ್ತಾ ಇರ್ತಾರೆ. ಇಸ್ ಇಟ್ ಕ್ಲಿಯರ್? ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರದು. ಓಕೆ, ಸೊ ಲೆಟ್ ಅಸ್ ಸಿ ಎಕ್ಸಾಂಪ್ಲರ್ ಕ್ವಶನ್ಸ್, ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಸಿ ಚಾಪ್ಟರ್ ಅನಾಲಿಸಿಸ್ ನಾವು ಡಿಸ್ಕಸ್ ಮಾಡೋಣ. ಸೊ ವೆನೆವರ್ ವಿ ಮೂವ್ ಆನ್ ಟು ದ ಸಿ ಹಿಯರ್ ಅಬ್ಸರ್ವ್ ಮಾಡಿ, ವೆನೆವರ್ ವಿ ಮೂವ್ ಆನ್ ಟು ದ ಕಾನ್ಸೆಪ್ಟ್ಸ್. ನೋಡಿ, ನಾನೇನು ಹೇಳ್ತಾ ಇದ್ದೀನಿ, ಕಾನ್ಸೆಪ್ಟ್ಸು ಮತ್ತು ನಂಬರ್ ಆಫ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀನಿ. ಕಾನ್ಸೆಪ್ಟ್ಸು ಮತ್ತು ನಂಬರ್ ಆಫ್ ಕ್ವಶನ್ಸ್ ನಮಗೆ ಗೊತ್ತಿದೆ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ಇದೆ, ಆ ಒಂದೊಂದು ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಫ್ರಮ್ ದ ಪಾಸ್ಟ್ 10 years ಅಂತ ಇಲ್ಲಿ ಹಾಕಿರ್ತೀನಿ. ಓಕೆ, ಫ್ರಮ್ ದ ಪಾಸ್ಟ್ 10 year ಅನಾಲಿಸಿಸ್. 10 yearsನಿಂದ ನಾವು ನೋಡಿದ್ದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ, ನಿಮಗೆ ಒಂದು ಐಡಿಯಾ ಕ್ಲಿಯರ್ ಕಟ್ಟಾಗಿ ಸಿಗುತ್ತೆ. ಇರೋದು ಕೂಲಮ್ಸ್ ಲಾ. ನಮಗೆ ಗೊತ್ತಿದೆ ಕೂಲಮ್ಸ್ ಲಾ ಈಸ್ ಅ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಅಂತ ಸಹ ನಾವು ಹೇಳ್ಬೋದು. ಅದರ ಮೇಲೆ ನಿಮಗೆ 5 ಕ್ವಶನ್ಸ್ ಬಂದಿದ್ದಾರೆ. ನಿಮಗೆ 5 ನಂಬರ್ ಆಫ್ ಕ್ವಶನ್ಸ್ ಹ್ಯಾವ್ ಬೀನ್ ಆಸ್ಡ್. ನೋಡಿ, ಪ್ರತಿಯೊಂದು ವರ್ಷ ನಿಮಗೆ ಇದೇ ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತ ನಾವು ಏನೂ ಹೇಳೋಕ್ಕೆ ಸಾಧ್ಯ ಆಗಲ್ಲ. no one can predict from this particular topic only will get a question.
ಅದು ಯಾರು ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ ಓನ್ಲಿ ದ ಕ್ವಶನ್ ಪೇಪರ್ ಪ್ರಿಪರೇಟರ್, ಅದು ಯಾರು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಸಹ ಪ್ರಿಪೇರ್ ಮಾಡಬೇಕಾದ್ರೆ ಮಾತ್ರ ನೆನಪಿಟ್ಕೊಂಡಿರ್ತಾರೆ, ಪ್ರಿಪೇರ್ ಆದ ನಂತರ ಅವರು ಸಹ ಮರ್ತು ಹೋಗಿರ್ತಾರೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಲೆಟ್ ಅಸ್ ಸಿ ಹಿಯರ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಅಂದರೆ ಗೊತ್ತಲ್ವ ನಿಮಗೆ? ಕೂಲಮ್ಸ್ ಲಾ ನಿಮ್ಗೆ ಗೊತ್ತು, 2 ಚಾರ್ಜಸ್ ತಗೊಂಡಿದ್ದಾಗ 2 ಚಾರ್ಜಸ್ ಮಧ್ಯದಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ ಫೋರ್ಸ್ ಆಫ್ ರೆಪಲ್ಷನ್ ಏನಾಗಿರುತ್ತೆ ಅಂತ ಹೇಳ್ತಾರೆ. ಅದು ಫೋರ್ಸ್ F is equals to 1/4πε0 ಇಂಟು Q1 Q2 ಡಿವೈಡ್ ಬೈ R² ಅನ್ನೋ ಒಂದು ಬೇಸಿಕ್ ಫಾರ್ಮುಲಾನ ಇಟ್ಕೊಂಡು ನಿಮಗೆ 5 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 5 ಕ್ವಶನ್ಸ್ ನೀವು ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ. ಅದ್ರ ಜೊತೆಗೆ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ and what is the electric field at a point due to a point charge, ಇಲ್ಲ ಚಾರ್ಜ್ ಮೀಡಿಯಮಲ್ಲಿ ತಗೊಂಡಿದ್ದಾಗ ಏನಾಗುತ್ತೆ, ಇಲ್ಲ ಡಿಸ್ಟೆನ್ಸ್ ದೂರ ಹೋದರೆ ಹತ್ರಕ್ಕೆ ಬಂದಿದ್ದಾಗ ಏನಾಗುತ್ತೆ ಅಂತಹ ಒಂದು ಕಾನ್ಸೆಪ್ಟ್ ಮೇಲೆ, ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ಮೇಲೆ ನಿಮಗೆ 6 ನಂಬರ್ ಆಫ್ ಕ್ವಶನ್ಸು ಕೇಳಿದ್ದಾರೆ. ಅದರ ಜೊತೆಗೆ ನೋಡಿ ಇಲ್ಲಿ ಮೋಷನ್ ಆಫ್ ಚಾರ್ಜ್ ಇನ್ ಫೀಲ್ಡ್. ಬಟ್ ಇವಾಗ ಇದು ಸಿಲೆಬಸ್ಸಲ್ಲೂ ಸಹ ಇಲ್ಲ, ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ತೆಗೆದು ಹಾಗೆ ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅಂತ ಎಲೆಕ್ಟ್ರಾನ್ ಆಗಿರ್ಬೋದು ಇಲ್ಲ ಪ್ರೋಟಾನ್ ಆಗಿರ್ಬೋದು, ಇಂಥ ಒಂದು ಚಾರ್ಜ್ಡ್ ಪಾರ್ಟಿಕಲ್ಸ್ನ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಪ್ಲೇಸ್ ಮಾಡಿದ್ದಾಗ ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಎಲೆಕ್ಟ್ರಿಕ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಇಟ್ ವಿಲ್ ಗೆಟ್ ಆಕ್ಸಲರೇಟೆಡ್. ಓಕೆ, ವಾಟ್ ಈಸ್ ದ ಆಕ್ಸಲರೇಷನ್ ಅಂತ ಕೇಳ್ತಾರೆ. ಅದರ ಜೊತೆಗೆ ಹೌ ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ವಿಲ್ ಚೇಂಜ್ ಅಂತ ಕೇಳ್ತಾರೆ. ಇಲ್ಲ ನಿಮಗೆ whenever a particle is left in a electric field, initially rest ಇಂದ ನಾವು ಒಂದು ಪಾರ್ಟಿಕಲ್ನ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಬಿಟ್ಟಿದ್ದಾಗ ಸೊ ಟೈಮ್ T ಸೆಕೆಂಡ್ಸ್ ಅಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿದೆ, ಇಂತಹ ಒಂದು ಕ್ವಶನ್ಸ್ನ ಬೇಸ್ ಮಾಡಿಕೊಂಡು ನಿಮಗೆ 3 ಕ್ವಶನ್ಸ್ ಕೇಳಿದ್ದಾರೆ. 3 ಕ್ವಶನ್ಸ್ ನಿಮಗೆ ಬಂದಿದೆ. ಮೋಷನ್ ಆಫ್ ದ ಚಾರ್ಜ್ ಇನ್ ಅ ಫೀಲ್ಡ್, ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ನೋಡಿ, ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ನೋಡಿ ಎಲ್ಲ ಕಾನ್ಸೆಪ್ಟ್ಸು ಕವರ್ ಆಗಿರುತ್ತಲ್ಲಿ. ಎಲೆಕ್ಟ್ರಿಕ್ ಡೈಪೋಲ್ ಇನ್ ದ ಸೆನ್ಸ್ ಎಲೆಕ್ಟ್ರಿಕ್ ಡೈಪೋಲ್ ಥಿಯರಿ ಕ್ವಶನ್ಸ್ ಕೇಳಿದ್ದಾರೆ. ಅದರ ಜೊತೆಗೆ ಡೈಪೋಲ್ ಮೊಮೆಂಟ್ ಮೇಲೂ ಸಹ ಕ್ವಶನ್ ಕೇಳಿದ್ದಾರೆ. ನಿಮಗೆ ಲಾಸ್ಟ್ ಇಯರ್ ನಿಮಗೆ ಟಾರ್ಕ್ ಆಕ್ಟಿಂಗ್ ಅನ್ನ ಡೈಪೋಲ್ ಮೇಲೂ ಸಹ ನಿಮಗೆ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ and electric field at a point on the equatorial line. ಇಂತಹ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಡೈಪೋಲ್ ಮಿಕ್ಸ್ಡ್ ವಿತ್ ಗಾಸ್ ಲಾ ಬೇಸ್ಡ್ ಕ್ವಶನ್ಸ್ ಸಹ ನಿಮಗೆ ಬಂದಿದೆ. ಫ್ರಮ್ ದ ಪಾಸ್ಟ್ 10 years ನಿಮಗೆ 6 ಕ್ವಶನ್ಸ್ ನಿಮಗೆ ಬಂದಿದೆ. ಓಕೆನಾ? ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನಿಲ್ಲಿ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂಡ್ ಆಲ್ಸೋ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಅದರ ಮೇಲೆ ನೀವು 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೆ 3 ಅಪ್ಲಿಕೇಶನ್ಸ್ ಇದೆ. ಗಾಸ್ ಲಾ ಅಲ್ಲಿ 3 ಅಪ್ಲಿಕೇಶನ್ಸ್ ಇದೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಕಾನ್ಸೆಪ್ಟ್ಸ್. ಒಂದು ಇನ್ಫೈನೈಟ್ ಲೈನ್ ಚಾರ್ಜ್ ಅಂತ ಅಂದ್ಬಿಟ್ಟು, ಎರಡನೇದು ಇನ್ಫೈನೈಟ್ ಶೀಟ್ ಆಫ್ ಚಾರ್ಜ್ ಅಂತ ಕರೆದಿದ್ದೀವಿ, ಇನ್ನೊಂದು ಸ್ಪೆರಿಕಲ್ ಕಂಡಕ್ಟಿಂಗ್ ಶೆಲ್ ಅಂತಲೂ ಹೇಳ್ಬೋದು. ದಿಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್. ಇಂಥ ಒಂದು ಕಾನ್ಸೆಪ್ಟ್ಸ್ ಮೇಲೆ ನೋಡಿ ಮ್ಯಾಕ್ಸಿಮಮ್ ಪಾಸ್ಟ್ 10 years ಇಂದ ನೋಡಿದ್ದಾಗ ಈ 3 ಕಾನ್ಸೆಪ್ಟ್ಸ್ನ ನಾವು ಓದಿದ್ರೆ ಲೈನ್ ಚಾರ್ಜ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. 2 times ಕೇಳಿದ್ದಾರೆ. ಇಸ್ ಇಟ್ ರೈಟ್? ಅದನ್ನು ಚಾರ್ಜ್ ಡಿಸ್ಟ್ರಿಬ್ಯೂಷನ್ನ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 3 ಕ್ವಶನ್ಸ್ ಅಂತ ನಾವು ಎಕ್ಸ್ಪೆಕ್ಟ್ ಎಲ್ಲ ಕೊಟ್ಟಿರೋದು ನಿಮಗೆ. ಓಕೆ, ಇನ್ ದ ಸೇಮ್ ಮ್ಯಾನರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಹೇಗೆ, ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು. ಇದು ಒಂದು ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಿಮಗೆ 3 ಕ್ವಶನ್ಸ್ ಕೇಳಿದ್ದಾರೆ ಫ್ರಮ್ ದ ಪಾಸ್ಟ್ 3 years. ಓಕೆ, 3 years ಅಲ್ಲ, 10 years. ಆ್ಯಂಡ್ ಗಾಸ್ ಲಾ, ವೆನೆವರ್ ವಿ ವಾಂಟ್ ದ ಗಾಸ್ ಲಾನ ಬೇಸ್ ಮಾಡಿಕೊಂಡು ನಿಮಗೆ 4 ಕ್ವಶನ್ಸ್ ಬಂದಿದೆ ಫ್ರಮ್ ದ ಪಾಸ್ಟ್ 10 years. ಆ್ಯಂಡ್ ಲೇಟರ್ ವೆನೆವರ್ ವಿ ಮೂವ್ ಆನ್ ಟು ದ ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಫೋರ್ಸ್ ಕಾಂಬಿನೇಷನ್ ಬೇಸ್ಡ್ ಕ್ವಶನ್ಸ್ ನಿಮಗೆ 2 ಕ್ವಶನ್ಸ್ ನಮಗೆ ಬಂದಿದೆ. ಸೊ ವೆನೆವರ್ ವಿ ಅಬ್ಸರ್ವ್ ದಿಸ್ ನಾನಿಲ್ಲಿ ನೋಟ್ ಅಂತ ಒಂದು ಪಾಯಿಂಟ್ ಬರೆದಿರ್ತೀನಿ.
from the past 10 years, from the past 10 years, 10 years ನೀವು ಅಬ್ಸರ್ವ್ ಮಾಡಿದ್ದಾಗ on an average we can have the three questions per year ಅಂತ ನಾವು ಹೇಳ್ಬೋದು. 3 questions per year ಅಂತ ನಾವು ಹೇಳ್ಬೋದು. ಇಲ್ಲ ಪ್ರತಿಯೊಂದು ವರ್ಷ ನಿಮಗೆ ಆವರೇಜ್ ಆಗಿ 3 ಕ್ವಶನ್ಸ್ ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ಈ ಚಾಪ್ಟರ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರದು. ಇಲ್ಲಿ ನಾವು ಡಿಸ್ಕಸ್ ಮಾಡುವುದು ಎಕ್ಸಾಂಪ್ಲರ್ ಕ್ವಶನ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಅದನ್ನು ಬೇಸ್ ಮಾಡಿಕೊಂಡು ನಾವು ಬೇರೆ ಕ್ವಶನ್ಸ್ನ ಸಹ ನಾವು ಆನ್ಸರ್ ಮಾಡಬಹುದು. ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ಯು ಹ್ಯಾವ್ ಟು ಪ್ರಿಪೇರ್ ವೆಲ್. ಗೊತ್ತಾಯ್ತು ಅಲ್ವಾ? ದೀಸ್ ಆ ಚಾಪ್ಟರ್ ಅನಾಲಿಸಿಸ್ ಆವರೇಜ್ ಆಗಿ 3 ಕ್ವಶನ್ಸ್ ಅಂದರೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಈ ಪರ್ಟಿಕ್ಯುಲರ್ ಚಾಪ್ಟರಿಂದ. ಸೊ ನೋಡಿ, ಈ ಒಂದು ಕಾನ್ಸೆಪ್ಟ್ಸ್ ನೀವು ಅನಾಲಿಸಿಸ್ ಮಾಡಿದಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ಕ್ವಶನ್ಸ್ ಬರ್ತಾ ಇದೆ ಅನ್ನೋದನ್ನು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಡೈಪೋಲ್, ಅದಾದಮೇಲೆ ಕೂಲಮ್ಸ್ ಲಾ ಮತ್ತು ನಿಮಗೆ ಗಾಸ್ ಲಾ ಮೇಲೆ ಹೆಚ್ಚು ನಂಬರ್ ಆಫ್ ಕ್ವಶನ್ಸ್ ನಮಗೆ ಬರ್ತಾ ಇದೆ ಅನ್ನೋದು ನಿಮ್ಗೆ ಐಡಿಯಾ ಇಟ್ಕೊಂಡು ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ ಹೆಚ್ಚು ನಂಬರ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡಿ ದೆನ್ ಡೆಫಿನೆಟ್ಲಿ ಎಲಿಗೆಟ್ ನಿಮ್ಗೆ ಲಕ್ ಚೆನ್ನಾಗಿದೆ ಅಂತಂದಿದ್ದಾಗ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ 4 ಕ್ವಶನ್ಸ್ ಸಹ ನಿಮಗೆ ಬರತಕ್ಕಂಥ ಅವಕಾಶ ಇದೆ. ಓಕೆನಾ? ಸೊ ಪ್ಲೀಸ್ ಪ್ರಿಪೇರ್ ವೆಲ್. ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೆಷನ್. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಎಕ್ಸಾಂಪ್ಲರ್ ಕ್ವಶನ್ಸ್ ಮತ್ತು ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾವು ಹೇಳ್ಬೋದು. ಫಸ್ಟ್ ಕ್ವಶನ್, ಪ್ಲೀಸ್ ರೀಡ್ ದಿಸ್. In the figure, two positive charges Q2 and Q3 fixed along the y-axis. ನೋಡಿ ಇಲ್ಲಿ Q2 ಮತ್ತು Q3 ಅನ್ನೋದು ನಿಮಗೆ 2 ಚಾರ್ಜಸ್ ಇದೆ, ಅದು y-axis ಅಲ್ಲಿ ಫಿಕ್ಸ್ ಆಗಿದೆ. exert net electric force in the positive x direction on a charge Q1 ಚಾರ್ಜ್ ಮೇಲೆ ನೆಟ್ ಫೋರ್ಸ್, ಈ 2 ಚಾರ್ಜಸ್ Q2 ಮತ್ತು Q3 ಅನ್ನೋದು ನಿಮಗೆ ನೆಟ್ ಫೋರ್ಸ್ ಅನ್ನೋದು ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಫ್ ಎ ಪಾಸಿಟಿವ್ ಚಾರ್ಜ್ plus Q, if the positive charge plus Q is added at x, 0. ನೋಡಿ ಇಲ್ಲಿ ಈ Q1 ಚಾರ್ಜ್ ಅನ್ನೋದು ಪಾಸಿಟಿವ್ ಎಕ್ಸ್ ಅಲ್ಲಿ ಹೋಗ್ತಾ ಇರುತ್ತಲ್ವಾ, ಸ್ವಲ್ಪ ದೂರ ಹೋದ ನಂತರ ಅಟ್ x, 0 ಅಂತಂದರೆ ಅಟ್ +2, 0 ಇಲ್ಲ +3, 0 ಹತ್ರ ಇನ್ನೊಂದು ಪ್ಲಸ್ ಕ್ಯಾಪಿಟಲ್ Q ಪಾಸಿಟಿವ್ ಚಾರ್ಜ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾಗ ಅದರ ಮೇಲೆ ಫೋರ್ಸ್ ಅನ್ನೋದು ಏನು ಆಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆನಾ? ನೋಡೋಣ, ಒಂದ್ಸರಿ ಥಿಂಕ್ ಮಾಡೋಣ ಹೌ ಟು ಸಾಲ್ವ್ ದಿಸ್ ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಸೇ ದಿಸ್ ಈಸ್ Q2 ಚಾರ್ಜ್ ಅಂಡ್ ದಿಸ್ ಈಸ್ Q3 ಚಾರ್ಜ್ ಅಂತ ನಾವು ಹೇಳಬಹುದು. ಸೊ ವೆನೆವರ್ ವಿ ಕನ್ಸಿಡರ್ ದಿಸ್ ಈಸ್ ದ ಫಿಕ್ಸ್ಡ್ ಪ್ಲೇಸಸ್, ಅಲ್ಲಿ ನಿಮಗೆ Q1 ಚಾರ್ಜ್ ಅಂತ ನಾವು ಹೇಳ್ತಾ ಇದೀವಿ. ಇಟ್ ಈಸ್ ಪ್ಲೇಸ್ಡ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಅವ್ರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಏನು ಅಂತಂದಾಗ ನೋಡಿ ಇಲ್ಲಿ ನೆಟ್ ಫೋರ್ಸ್ ಅನ್ನೋದು ಅಲಾಂಗ್ ಎಕ್ಸ್ ಡೈರೆಕ್ಷನ್ ಇರಬೇಕು ಅಂತ ಅಂದರೆ ನಮ್ಮ ಪ್ರಕಾರ ಏನಾಗಿರುತ್ತೆ ನೋಡಿ ಇಲ್ಲಿ Q2 ಅನ್ನೋದು Q1 ನ ಅಟ್ರಾಕ್ಟ್ ಮಾಡಬೇಕು ಅಂಡ್ Q3 ಅನ್ನೋದು Q1 ನ ಅಟ್ರಾಕ್ಟ್ ಮಾಡಬೇಕು. ಓಕೆ, ಅಕಾರ್ಡಿಂಗ್ ಟು ಗಿವೆನ್ ಡೇಟಾ ಕೊಟ್ಟಿರತಕ್ಕಂಥ ಗಿವೆನ್ ಇನ್ಫಾರ್ಮೇಶನ್ ಇಲ್ಲ ಡೇಟಾ ಅಂತಲೂ ಸಹ ನಾವು ಹೇಳ್ಬೋದು. ಸಿನ್ಸ್ ನೆಟ್ ಫೋರ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ವಾ, ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಅಂದರೆ ವಿಚ್ ಇಂಪ್ಲೈಸ್ Q2 and Q3 should attract Q1 ಚಾರ್ಜ್ ಅಂತ ನಾವು ಹೇಳ್ತಾ ಇದ್ದೀವಿ. Q2 ಮತ್ತು Q3 ನಿಮಗೆ Q1 ಚಾರ್ಜ್ನ ಅಟ್ರಾಕ್ಟ್ ಮಾಡಬೇಕು. ಅಟ್ರಾಕ್ಟ್ ಮಾಡಬೇಕು ಅಂತಂದರೆ therefore the charge Q1 must be a negative charge ಅಂತ ನಮಗೆ ವಿಷಯ ಗೊತ್ತಾಗಿರಬೇಕು ಕ್ಲಿಯರ್ ಕಟ್ ಆಗಿ. ಅರ್ಥ ಆಯ್ತಲ್ವಾ? ನಾವು ಸೆಕೆಂಡ್ ಕೇಸ್ ಏನು ಹೇಳ್ತಾರೆ ನೋಡಿ, ಇಲ್ಲಿ ಅನಲೈಸ್ ಮಾಡಿ. What is the case to here? Because of the attraction ಈ Q1 ಚಾರ್ಜ್ ಅನ್ನೋದು ಎಲ್ಲೋ ಒಂದು ಸ್ವಲ್ಪ ದೂರ ಬಂದಿದೆ ಅಂತ ತಗೊಳ್ಳೋಣ. ಎಕ್ಸ್ ಡಿಸ್ಟೆನ್ಸ್ ಬಂದಿದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ದಿಸ್ ಆ Q2 ಚಾರ್ಜ್ ಅಂಡ್ ದಿಸ್ ಆ Q3 ಚಾರ್ಜ್ ಅಂತ ನಾವು ಹೇಳ್ಬೋದು ಅಲ್ವಾ. therefore ಬಂದಿದ್ದಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದಿದ್ದಾಗ ನೋಡಿ ಇಲ್ಲಿ
ಪ್ಲಸ್ ಕ್ಯಾಪಿಟಲ್ ಕ್ಯೂ ಚಾರ್ಜ್ ನಮಗೆ ಆ್ಯಡ್ ಮಾಡ್ತಾ ಇದ್ದೀವಿ, ಪ್ಲಸ್ ಕ್ಯಾಪಿಟಲ್ ಕ್ಯೂ ಚಾರ್ಜ್ ನಮಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿದ್ದಾಗ ಏನಾಗುತ್ತೆ ಅನ್ನೋದನ್ನು ಅನಲೈಸ್ ಮಾಡಿ. whenever we add the positive charge capital Q is added, positive charge capital Q is added. ನೋಡಿ ಕ್ಯಾಪಿಟಲ್ ಕ್ಯೂ ಅಂತ ನಾವು ತಗೊಂಡಿದ್ದಾಗ ಏನಾಗುತ್ತೆ ನಿಮಗೆ ಇಲ್ಲಿ ಅಂತಂದಾಗ the charge may become a positive charge ಆಗುತ್ತಲ್ವ. ಹಾಗಾಗಿ ಇಲ್ಲಿ ಏನಾಗುತ್ತೆ ನಿಮಗೆ ಇವಾಗ ಇಟ್ ವಿಲ್ ರೆಪಲ್ ದ ಫೋರ್ಸ್ ಅಂತ ನಾವು ಹೇಳ್ಬೋದು. ಯಾವಾಗಾದರೆ ಪ್ಲಸ್ ಕ್ಯೂ ಚಾರ್ಜ್ ಅನ್ನೋದು ಸ್ಮಾಲ್ Q1 ಚಾರ್ಜ್ಗೆ ಆ್ಯಡ್ ಆಗುತ್ತೋ, ನೆಟ್ ಚಾರ್ಜ್ ಪಾಸಿಟಿವ್ ಅಂತ ತಗೊಂಡಿದ್ದಾಗ ದೀಸ್ ಟು ಚಾರ್ಜಸ್ ವಿಲ್ ರೆಪಲ್ ದ ಫೋರ್ಸ್, ವಿಲ್ ರೆಪಲ್ ಅಂತಂದಿದ್ದಾಗ ದಿಸ್ Q1 ವಿಲ್ ಮೂವ್ ಅವೇ, ದಿಸ್ Q1 ಚಾರ್ಜ್ ವಿಲ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ನಾವು ಹೇಳ್ಬೋದು. Q1 ಚಾರ್ಜ್ ವಿಲ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ಶಲ್ ಇನ್ಕ್ರೀಸ್ ದ ನೆಟ್ ಫೋರ್ಸ್ ಅನ್ನೋದು ನಿಮ್ಗೆ ಏನಾಗುತ್ತೆ ಇನ್ಕ್ರೀಸ್ ಆಗಿಬಿಟ್ಟು ಇಟ್ ಶುಡ್ ಮೂವ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಅಂದರೆ ಯಾವ್ದು ನಿಮಗೆ ಎಕ್ಸ್ ಡೈರೆಕ್ಷನ್ ತಾನೆ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಆಸ್ ಎ ರೈಟ್ ಆನ್ಸರ್. ಅರ್ಥ ಆಗಿದೆ? ಸೊ ಪ್ಲೀಸ್ ಮೇಕ್ ಶೂರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪಾಯಿಂಟ್. ಅರ್ಥ ಆಯ್ತಾ ಇಲ್ಲರಿ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು? ಇನ್ ದ ಸೇಮ್ ಮ್ಯಾನರ್ ಲೆಟ್ us move on to the next question. ನೋಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ, ಎ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಈಸ್ ಬ್ರಾಟ್ ನಿಯರ್ an isolated conducting sphere. ಹಾಗಿದ್ದಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಬೆಸ್ಟ್ ಗಿವೆನ್ ಬೈ. ಹೌ ಟು ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ನ ನೀಟಾಗಿ ಅಬ್ಸರ್ವ್ ಮಾಡಿ. ಏನು ಹೇಳ್ತಾ ಇದೀವಿ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ನಮ್ಗೆ ಒಂದು ವಿಷಯ ನಮಗೆ ಕ್ಲಾರಿಟಿ ಇರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಓಕೆನಾ? ಸೊ ನೋಡಿ ಇಲ್ಲಿ ಸಿನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ must be perpendicular to the surface. ಏನಾಗಿರುತ್ತೆ ನಿಮಗೆ ಅಂತಂದ್ರೆ ವಿ ಕ್ಯಾನ್ ಸೇ ಈಸಿಲಿ ಒಂದ್ಸರಿ ಅಬ್ಸರ್ವ್ ಮಾಡಿ, ಆಪ್ಷನ್ ಸಿ ನಿಮಗೆ ರಾಂಗ್ ಆಗಿರುತ್ತೆ, ಆಪ್ಷನ್ ಡಿ ಸಹ ನಿಮಗೆ ರಾಂಗ್ ಆಗಿರುತ್ತೆ, ಏನಾಗಿರುತ್ತೆ ರಾಂಗ್ ಆಗಿರುತ್ತೆ. ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಲೈನ್ಸ್ ಅನ್ನೋದು ಇಲ್ಲ. ಹಾಗಾಗಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ನ ಎಲಿಮಿನೇಟ್ ಮಾಡಬಹುದು. ಓಕೆ, ಸೊ ಇನ್ನು ವಿ ಹ್ಯಾವ್ ಟು ಅಬ್ಸರ್ವ್ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನಾವು ಅಬ್ಸರ್ವ್ ಮಾಡಬೇಕು. ಬಟ್ ಇಲ್ಲಿ ನೋಡೋಣ ಹೇಗೆ ಅದನ್ನು ಅನಲೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು. ಪ್ಲೀಸ್ ಅಬ್ಸರ್ವ್ ದಿಸ್. ವೆನೆವರ್ ವಿ ಕನ್ಸಿಡರ್ ಎ ಕಂಡಕ್ಟಿಂಗ್ ಸ್ಪೆರಿಕಲ್ ಸ್ಪಿಯರ್ ಅಂಡ್ ವೆನೆವರ್ ವಿ ಬ್ರಿಂಗ್ ಎ ಪಾಸಿಟಿವ್ ಚಾರ್ಜ್ ಕ್ಯೂ ಏನಾಗತ್ತೆ ಅಂತಂದಿದ್ದಾಗ ಫಸ್ಟ್ ನೋಡಿ ಅಬ್ಸರ್ವ್ ಮಾಡಿ. ವೆನೆವರ್ ವಿ ಬ್ರಿಂಗ್ ಎ ಪಾಸಿಟಿವ್ ಚಾರ್ಜ್ ನಿಯರ್ ಟು ಎ conducting sphere because of the induction ಏನಾಗುತ್ತೆ ನಿಮಗೆ ಅಂತಂದಾಗ ನಿಯರ್ ಸರ್ಫೇಸ್ ನಿಮಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅವೇ ಅಂದ್ರೆ ಫಾರ್ದರ್ ಸರ್ಫೇಸ್ ನಿಮ್ಗೆ ಏನಾಗಿರುತ್ತೆ ಪಾಸಿಟಿವ್ ಚಾರ್ಜ್ ನಿಮಗೆ ಬರುತ್ತೆ. ಓಕೆನಾ? ಫಾರ್ದರ್ ಅಂದ್ರೆ ನೋಡಿ ಯಾವ ಫೇಸ್ ಆದರೆ ಈ ಪ್ಲಸ್ ಕ್ಯೂಗೆ ಹತ್ತಿರದಲ್ಲಿರುತ್ತೋ ಆ ಫೇಸ್ ನೆಗೆಟಿವ್ ಚಾರ್ಜ್ ಅನ್ನೋದು ಅಕ್ವೈರ್ ಆಗುತ್ತೆ. ಇದಕ್ಕೆ ರಿಯರ್ ಅಂದರೆ ದೂರದಲ್ಲಿರತಕ್ಕಂಥ ಫೇಸ್ಗೆ ಪಾಸಿಟಿವ್ ಚಾರ್ಜ್ ಅನ್ನೋದು ಬರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ ನೋಡಿ ಅಬ್ಸರ್ವ್ ಮಾಡಿ. ಹೌ ದ ಫೀಲ್ಡ್ ಲೈನ್ಸ್ ಆಲ್ವೇಸ್ ಮೂವ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್ ಅಂತ ನಾವು ಹೇಳ್ಬೋದಾ? ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್. ಅಂಡ್ ನಮ್ಗೆ ಗೊತ್ತಿದೆ ಇಲ್ಲೂ ಸಹ ಅಷ್ಟೇ ಫೀಲ್ಡ್ ಲೈನ್ಸ್ ಅನ್ನೋದು ಹೇಗೆ ಮೂವ್ ಆಗಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ವಾಟ್ ವಿಲ್ ಬಿ ದ ಆಪ್ಷನ್ ಹಿಯರ್? ಏನು ಬರಬಹುದು ನೋಡಿ, ಆರೋ ಮಾರ್ಕ್ಸ್ನ ಅಬ್ಸರ್ವ್ ಮಾಡಬೇಕಷ್ಟೇ ನಿಮಗೆ. ಚಾರ್ಜ್ ಫೀಲ್ಡ್ ಲೈನ್ಸ್, ಐ ವಿಲ್ ರೈಟ್ ಸೆಕೆಂಡ್ ಪ್ರಾಪರ್ಟಿ ಹಿಯರ್. ಫೀಲ್ಡ್ ಲೈನ್ಸ್ must move from positive charge to negative charge ಅಂತ ನಾವು ಹೇಳಬಹುದು. ಸೊ ಅಕಾರ್ಡಿಂಗ್ ಟು ದಟ್ ಜಸ್ಟ್ ಅಬ್ಸರ್ವ್ ದ ಆರೋ ಮಾರ್ಕ್ ಫೀಲ್ಡ್ ಲೈನ್ಸ್ ಆರೋ ಮಾರ್ಕ್ ಅಬ್ಸರ್ವ್ ಮಾಡಿ. ಎಸ್, ಇಲ್ಲೂ ಸಹ ಪಾಸಿಟಿವ್ ಇಂದ ಬರ್ತಾ ಇದೆ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಆಪ್ಷನ್ ಎ ಅಲ್ಲಿ ಫೀಲ್ಡ್ ಲೈನ್ಸ್ ಅನ್ನೋದು ಅವೇ ಹೋಗ್ತಾ ಇದೆ. ಇಲ್ಲಿ ಫೀಲ್ಡ್ ಲೈನ್ಸ್ ಅನ್ನೋದು ಟುವರ್ಡ್ಸ್ ಹೋಗ್ತಾ ಇದೆ. ಟುವರ್ಡ್ಸ್ ಸಾಧ್ಯ ಆಗುತ್ತಾ?
ಆಗಲ್ಲ. Hence we can go with the option A as a right answer. Option A as a right answer. I hope it is clear to you. Similarly, let us move on to the next question. I hope it is clear to you. ಅರ್ಥ ಆಗಿದಲ್ವ ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ. Now similarly, let us see the next question. The electric flux through the surface. Electric flux through the surface ಏನಾಗಿರುತ್ತೆ ನೋಡಿ, ಅನಲೈಸ್ ಮಾಡಿ. Figure 4 is the largest, figure 3 is the least, figure 2 is the same as figure 3 but is smaller than in figure 4 ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. is same for all the figures ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾರೆ ನಿಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಗೊತ್ತಿರಬೇಕು ಏನದು ಅಂತಂದಾಗ by Gauss law we can say that electric flux through a closed surface, electric flux through a closed surface is always equals to 1 by epsilon naught times the net charge ಅಂತ ನಾವು ಹೇಳ್ಬೋದು. Gauss law, the electric flux through a closed surface is equals to 1 by epsilon naught times the net charge ಅಂತ ನಾವು ಹೇಳ್ತೇವೆ. net charge ಅಂತ ಹೇಳ್ತೀವಲ್ವ, ಹಾಗಾಗಿ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದಾಗ we can say that electric flux, this all the properties, electric flux is independent of shape of the surface ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ವಾಟ್ ಎವರ್ ಮೇ ಬಿ ದ ನೇಚರ್ ಇನ್ ದ ಸೆನ್ಸ್ ಒಂಥರ ಸ್ಪೆರಿಕಲ್ ಸರ್ಫೇಸ್ ಆಗಿರ್ಬೋದು, ಇಲ್ಲ ಎಲಿಪ್ಟಿಕಲ್ ಸರ್ಫೇಸ್ ಆಗಿರ್ಬೋದು, ಇಲ್ಲ ಕರ್ವ್ಡ್ ಕ್ಲೋಸ್ ಸರ್ಫೇಸ್ ಆಗಿರ್ಬೋದು, ಯಾವ ರೀತಿ ಆಗಿರ್ಬೋದು, ನಿಮಗೆ ಫ್ಲಕ್ಸ್ ಅನ್ನೋದು ಒಂದು ಕ್ಲೋಸರ್ ಸರ್ಫೇಸ್ ಇಂದ ಶೇಪ್ ಆಫ್ ದ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಲ್ಲ. ಅಂದ್ರೆ ಗಾಷಿಯನ್ ಸರ್ಫೇಸ್ ಶೇಪ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ whenever we calculate what is the flux here, first one ನೋಡಿ, ಇಲ್ಲಿ ಫ್ಲಕ್ಸ್ ನಿಮಗೆ ಚಾರ್ಜ್ ಮೇಲೆ ಡಿಪೆಂಡ್ ಮಾತ್ರ ಆಗಿರೋದು, q by epsilon naught ಆಗಿರುತ್ತೆ. ಇಲ್ಲಿ ಸೆಕೆಂಡ್ ಒನ್ ಏನಾಗಿರುತ್ತೆ ನೋಡಿ, ಇಲ್ಲಿ phi is equals to q by epsilon naught. ಇಲ್ಲಿ ಥರ್ಡ್ ಒನ್ ಏನಾಗಿರುತ್ತೆ ನೋಡಿ, ಇಲ್ಲಿ phi is equals to q by epsilon naught. ಇಲ್ಲಿ ಮೂರನೇದು ಅಷ್ಟೇ ನಿಮ್ಗೆ ಏನಾಗಿರುತ್ತೆ, phi is equals to q by epsilon naught ಅಂತ ನಾವು ಹೇಳ್ಬೋದು. Is it clear? Therefore we can say that it is same for all the figures because the flux through the Gaussian surface is independent of the shape of the surface, okay na? So ಈ ಒಂದು ಪಾಯಿಂಟ್ ನಾವು ಮೈಂಡ್ ಅಲ್ಲಿ ಇಟ್ಟುಕೊಂಡು ನಾವು ಸಾಲ್ವ್ ಮಾಡಬೇಕು. So move on to the next question. What they are saying to us, ನೋಡಿ ಇಲ್ಲಿ the 5 charges q1, q2, q3 and q5 are fixed at their positions as shown in figure. Yes, what is S here? S is a Gaussian surface ಅಂತ ನಾವು ಹೇಳ್ತೀವಿ. The Gauss law is given by surface integral E dot ds. E ಅಂತಂದ್ರೆ electric field intensity, ds ಅಂತಂದ್ರೆ area. Integration of ds will give you the total area of the Gaussian surface is equals to q by epsilon naught. What is the q here? Q andre meaning ಏನು ಅಂತಂದಾಗ q is the charge enclosed by the Gaussian surface. Okay, so see here, which of the following statements is correct? ಒಂದ್ಸರಿ ಅಬ್ಸರ್ವ್ ಮಾಡಿ. ಎಸ್ ಈಸ್ ದ ಗಾಷಿಯನ್ ಸರ್ಫೇಸ್ ಅಂತ ಅವರು ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಈ ಗಾಷಿಯನ್ ಸರ್ಫೇಸ್ ಒಳಗಡೆ ನಿಮಗೆ q2 ಮತ್ತು q4 ಚಾರ್ಜಸ್ ಇದೆ. ಈ ಗಾಷಿಯನ್ ಸರ್ಫೇಸ್ ಔಟ್ಸೈಡ್ ನಿಮಗೆ q1, q3 and q5 ಚಾರ್ಜಸ್ ನಿಮಗೆ ಇದೆ. ಓಕೆನಾ? ಓಕೆ, ವಾಟ್ ಇಸ್ ರೀಡ್ ದ ಫಸ್ಟ್ ಒನ್. E on LHS of the above equation will have a contribution from q1, q5 and q3 while q on RHS. Okay, ಇಲ್ಲಿ ಎರಡು ಸರಿ ರಿಪೀಟ್ ಆಗಿದೆ. So please don't mind for that. q1, q5 and q1, q5 and q3 ಅಂತ ನಾವು ಹೇಳ್ತಾ, and q3 while q on the RHS.
ನೋಡಿ ಎಲ್ ಎಚ್ ಎಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ಇ ಅನ್ನೋದು ಯಾವುದರಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ, Q1 Q5 ಅಂಡ್ Q3 ಅಂತ ಕೊಟ್ಟಿದ್ದಾರೆ. while Q on the RHS will have a contribution from Q2 and Q4 only ಅಂತ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ Q, ಓಕೆ ನೋಡಿ Q ಅನ್ನೋದೇನು ನಿಮಗೆ ಓಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಇ ಅನ್ನೋದೇನು ಅಂತಂದಾಗ ಎಲೆಕ್ಟ್ರಿಕ್ ಫೀಲ್ಡ್, ಇ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಸರ್ಫೇಸ್, ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಸರ್ಫೇಸ್ ಅನ್ನೋದು ನಮಗೆ ಗೊತ್ತಿರಬೇಕು. And what is this Q given in the RHS term? Q is the net charge. Q is the net charge. Q is a net charge enclosed. Q is a net charge enclosed by the surface ಅಂತ ಹೇಳ್ತಾರೆ. Enclosed by the surface. ಓಕೆನಾ? ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ದಯವಿಟ್ಟು ಅದನ್ನು ಕ್ಲಾರಿಟಿಯಲ್ಲಿ ಇರಲಿ. ಸೊ ನೋಡಿ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಇ ಅನ್ನೋದು ಎಲ್ ಎಚ್ ಎಸ್ ಆಫ್ ದಿ ಅಬೋವ್ ಈಕ್ವೇಷನ್ will have contribution from Q1, Q5 and Q3. ಒಂದು ವಿಷಯ ನಮಗೆ ಕ್ಲಿಯರ್ ಆಗಿರಬೇಕು ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಡ್ಯೂ ಟು ಆಲ್ ದ ಚಾರ್ಜಸ್. ಅಲ್ಲಿ ಏನೇನು ಚಾರ್ಜಸ್ ನಿಮಗೆ ಕೊಟ್ಟಿದ್ದಾರೋ ಎಲ್ಲ ಚಾರ್ಜಸ್ಸಿಂದನೂ ಸಹ ಎಲೆಕ್ಟ್ರಿಕ್ ಫೀಲ್ಡ್ಗೆ ಕಾಂಟ್ರಿಬ್ಯೂಷನ್ ಅನ್ನೋದು ಇರುತ್ತೆ. ಹಾಗಾಗಿ ದಟ್ ಇಸ್ ಅ ಪಾಯಿಂಟ್. ಬಟ್ ಕ್ಯೂ ಅನ್ನೋದೇನು ಅಂತಂದಾಗ ಇಟ್ ಇಸ್ ನಥಿಂಗ್ ಬಟ್ ಎ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಓನ್ಲಿ ಬೈ ದ ಗಾಸಿಯನ್ ಸರ್ಫೇಸ್. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆಪ್ಷನ್ಸ್ನ ಓದಿ. E on the LHS of the above equation will have a contribution of Q1, Q3 and Q5 ಅಂತ ಕೊಟ್ಟಿದ್ದಾರೆ. ಸೊ ಅದಾಗತ್ತಾ? ದಿಸ್ ಸೆಂಟೆನ್ಸ್ ಈಸ್ ರಾಂಗ್. ವೈಲ್ Q on the RHS will have a contribution of Q2 and Q4. ಈ ಸೆಂಟೆನ್ಸ್ ನಿಮಗೆ ಕರೆಕ್ಟ್ ಆಗಿದೆ ನೋಡಿ. ಫಸ್ಟ್ ಸೆಂಟೆನ್ಸ್ ರಾಂಗ್ ಇದೆ, ಸೆಕೆಂಡ್ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ರಾಂಗ್ ಆಗುತ್ತೆ ನೋಡಿ. ಆಪ್ಷನ್ ಬಿ ಒಂದ್ಸರಿ ಓದೋಣ. E on the LHS of the above equation will have a contribution from all the charges. Correct. Next ನೋಡಿ, while Q on the RHS will have a contribution from Q2 and Q4 only. It is also correct. So ಎರಡು ಸೆಂಟೆನ್ಸ್ ನಿಮಗೆ ಕರೆಕ್ಟ್ ಆಗಿದೆ. therefore we can move on to the option B as a right answer. ಅರ್ಥ ಇದೆ? in the same manner you please observe the option C and option D. ನಾನು ಹೇಳಿರತಕ್ಕಂಥ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಈ ಕ್ವಶನ್ನ ಓದಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಓಕೆ, ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Figure shows electric field lines in which electric dipole P is placed as shown in the figure. Okay, which of the following statements is correct ಅಂತ ಕರೆಕ್ಟ್. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಡೈಪೋಲ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್. ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಟುವರ್ಡ್ಸ್ ದ ರೈಟ್. Dipole will experience a force towards left. Dipole will experience a force upwards ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೇಗೆ ಇದನ್ನು ಆನ್ಸರ್ ಮಾಡಬೇಕು ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಥಿಂಕ್ ದ ಡೈಪೋಲ್ ಹೆಸರು ನಾವು ತಗೋಣ. ಎ ಬಿ ಈಸ್ ಎ ಡೈಪೋಲ್ ಅಂತ ನಾವು ಕನ್ಸಿಡರ್ ಮಾಡೋಣ. whenever you observe the electric field ಅನ್ನೋದು ಏನಾಗಿರುತ್ತೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಫ್ರಮ್ ದ ಫಿಗರ್ ನೋಡಿ, ಇಲ್ಲಿ ಕ್ಲೋಸ್ ಆಗಿದೆ. ಲೈನ್ಸ್ ಅನ್ನು ತುಂಬ ಕ್ಲೋಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಇಲ್ಲಿ ಲೈನ್ಸ್ ಅನ್ನು ಸ್ವಲ್ಪ ದೂರ ಹೋಗಿದೆ. ಸೊ ಹಾಗಾಗಿ ಫ್ರಮ್ ದ ಫಿಗರ್ ವಿ ಕ್ಯಾನ್ ಸೇ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾನ್ ಯೂನಿಫಾರ್ಮ್ ಅಂತ ನಾವು ಹೇಳಬಹುದು. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾನ್ ಯೂನಿಫಾರ್ಮ್ ಇಲ್ಲ. ಸೊ therefore we can say that EA will be greater than EB ಅಂತ ನಾವು ಹೇಳ್ತೀವಿ. EA is greater than EB. Electric field at the point A will be greater than electric field at the point B. ಯಾಕೆ? ಪಾಯಿಂಟ್ ಎ ಹತ್ರ ಫೀಲ್ಡ್ ಲೈನ್ಸ್ ಅನ್ನೋದು ತುಂಬ ಕ್ಲೋಸ್ ಆಗಿ ಇದೆ ಕಂಪೇರ್ಡ್ ಟು ದ ಪಾಯಿಂಟ್ ಬಿ. therefore we can say that what is the force here? What is the force? We can say F is equals to E into Q alva. F is equals to E into Q. Therefore we can say that okay, next sentence. Therefore we can say that force on minus Q, that is FA is greater than the force on
ಪ್ಲಸ್ ಕ್ಯೂ ದಟ್ ಈಸ್ ಎಫ್ ಬಿ ಅಂತ ನಾವು ಹೇಳ್ತೀವಿ. ದೇರ್ ಫೋರ್ ರಿಸಲ್ಟೆಂಟ್ ಫೋರ್ಸ್ therefore the resultant force okay will be along what is that here ನೆಗೆಟಿವ್ ಡೈರೆಕ್ಷನ್ ಅಂತ ನಾವು ಹೇಳ್ಬೋದು. ನೆಗೆಟಿವ್ ಡೈರೆಕ್ಷನ್ ಅಷ್ಟೇನಾ? ಯಾಕೆ ಸರ್ ನೆಗೆಟಿವ್ ಡೈರೆಕ್ಷನ್ ಅಂತ ಕೇಳಿದ್ದಾಗ ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ ನೀಟಾಗೆ ನೋಡಿ. ನೆಗೆಟಿವ್ ಚಾರ್ಜ್ ಇಲ್ಲಿರೋದು ನಿಮಗೆ ನೆಗೆಟಿವ್ ಚಾರ್ಜ್, ದಿಸ್ ಮೈನಸ್ ಕ್ಯೂ, ದಿಸ್ ಪ್ಲಸ್ ಕ್ಯೂ. ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಫೋರ್ಸ್ ಅನ್ನೋದು ನಿಮಗೆ ಹೇಗಿರುತ್ತೆ, ಎಫ್ ಎ ಅನ್ನೋದು ಟುವರ್ಡ್ಸ್ ಲೆಫ್ಟ್ ಆಕ್ಟ್ ಮಾಡ್ತಾ ಇರುತ್ತೆ. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಫೋರ್ಸ್ ಅನ್ನೋದು ನಿಮಗೆ ಹೇಗಿರುತ್ತೆ, ಟುವರ್ಡ್ಸ್ ರೈಟ್ ಸೈಡ್ ಇರುತ್ತೆ. ನಮಗೆ ಗೊತ್ತಾಗಿದೆ field at the point A will be greater than the field at the point B. Therefore, force acting on negative charge will be greater than the force acting on the positive charge. Therefore, we can say that the dipole will move towards the left direction anta navu helabodu. Right, left. Dipole will experience a force towards left. That is option C as a right answer. Okay na? ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಒಂದ್ಸರಿ ಓದೋಣ. ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಒಂದ್ಸರಿ ಗೊತ್ತಾಗತ್ತೆ ನೋಡಿ. ಇಲ್ಲಿ a charge plus q is placed at a distance d from an isolated conducting plane conducting a plane at the field at a point P on the other side of the plane is okay. ನಾವು ಒಂದ್ಸರಿ ಅನಾಲಿಸಿಸ್ ಮಾಡಿಕೊಂಡು ಹೋಗೋಣ, ಆಮೇಲೆ ಆಪ್ಷನ್ಸ್ ನಾವು ಒಂದ್ಸರಿ ಓದೋಣ. let us say this is a plane, this is a conducting plane ಅಂತ ನಾವು ಕನ್ಸಿಡರ್ ಮಾಡೋಣ. this is a conducting plane. okay, ಚಾರ್ಜ್ ಅನ್ನೋದು ಎಲ್ಲಿ ಪ್ಲೇಸ್ ಮಾಡಿದ್ವಿ ನಾವಿಲ್ಲಿ, a charge of small q, okay, small q plus q is placed at a distance of d ಅಂತ ನಾವು ಹೇಳಬಹುದು. ಅವ್ರು ಏನು ಕೊಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಅಂತಂದಾಗ ಅದರ್ ಸೈಡ್ ಆಫ್ ದ ಪ್ಲೇನ್ ಅಟ್ ಅ ಪಾಯಿಂಟ್ ಪಿ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಬೇಕಾದ್ರೆ ಆಪ್ಷನ್ ಓದಿ. ಡೈರೆಕ್ಟೆಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ and away from the plane, directed perpendicular to the plane but towards the plane, directed radially away from the point charge, directed radially towards the point charge ಅಂತ ಕೇಳ್ತಾ ಇದ್ದಾರೆ. ಓಕೆ, ಒಂದ್ಸರಿ ಚೆಕ್ ಮಾಡೋಣ. ಸೊ ವೆನೆವರ್ ವಿ ಅಬ್ಸರ್ವ್ ದಿಸ್ ಆಲ್ರೆಡಿ ಇಂತಹ ಒಂದು ಮಾಡೆಲ್ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಒಂದು ಪ್ಲಸ್ ಕ್ಯೂ ಚಾರ್ಜ್ನ ಪ್ಲೇಸ್ ಮಾಡಿದ್ದಾಗ ಇಸ್ ಅ ಕಂಡಕ್ಟಿಂಗ್ ಪ್ಲೇನ್. ಹಾಗಾಗಿ ಒಂದು ಪ್ಲೇನ್ ತಗೊಂಡಿದ್ದಾಗ ಈ ಪ್ಲಸ್ ಕ್ಯೂ ಚಾರ್ಜ್ ಹತ್ರ ಯಾವ ಫೇಸ್ ನಿಮಗೆ ಕಾಣುತ್ತೋ ಆ ಫೇಸಲ್ಲಿ ಬಿಕಾಸ್ ಆಫ್ ಇಂಡಕ್ಷನ್ ದೇರ್ ವಿಲ್ ಬಿ ಎ ನೆಗೆಟಿವ್ ಚಾರ್ಜ್ ಅಂತ ನಾವು ಹೇಳ್ತೇವೆ. ದೇರ್ ವಿಲ್ ನೆಗೆಟಿವ್ ಚಾರ್ಜ್. ಬಟ್ ಅದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಏನಾಗುತ್ತೆ ನಿಮಗೆ, ಇಲ್ಲಿ ಫಾರ್ದರ್ ಫೇಸಲ್ಲಿ ನಿಮಗೆ ಅಂತಂದಾಗ ಪಾಸಿಟಿವ್ ಚಾರ್ಜ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಯಾವಾಗಾದ್ರೆ ಪಾಸಿಟಿವ್ ಚಾರ್ಜ್ ಅನ್ನೋದು ಇಂಡ್ಯೂಸ್ ಆಗುತ್ತೋ ಅವಾಗ ಫೀಲ್ಡ್ ಅನ್ನೋದು ಏನಾಗಿರುತ್ತೆ ನೋಡಿ, ಇಲ್ಲಿ ದ ಫೀಲ್ಡ್ ವಿಲ್ ಬಿ ಆಕ್ಟಿಂಗ್ ಅವೇ ಅಂತ ನಾವು ಹೇಳ್ಬೋದಾ, ಅಂತ ನಾವು ಹೇಳ್ಬೋದು ಅಟ್ ದ ಪಾಯಿಂಟ್ ಪಿ, ಬಿಕಾಸ್ ವಿ ನೋ ದಟ್ ಫ್ರಮ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದ ಫೀಲ್ಡ್ ಲೈನ್ಸ್ ಆಲ್ವೇಸ್ ಮೂವ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಅರ್ಥ ಆಗಿದಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಬೈ ಇಂಡಕ್ಷನ್ ಅಂತ ಇಲ್ಲಿ ಬರೆದಿರ್ತೀನಿ, ಇಲ್ಲದೆ ಹೋದ್ರೆ ನೀವು ಮರ್ತು ಹೋಗ್ತೀರಾ. ಬೈ ಇಂಡಕ್ಷನ್. ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್? ಹಿಯರ್ ಡೈರೆಕ್ಟೆಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಬಟ್ ಟುವರ್ಡ್ಸ್ ಅವೇ ಫ್ರಮ್ ದ ಪ್ಲೇನ್ ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ ಆಸ್ ಎ ರೈಟ್ ಆನ್ಸರ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಲ್ವಾ ಹೇಗೆ ನಾವು ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A hemisphere is uniformly charged positively. The electric field at a point on a diameter away from the center is directed. So please observe ಮಾಡಿ. Hemisphere, there is a hemisphere, let us say, and it is uniformly charged with what is that positive charge ಅಂತ ಕೊಟ್ಟಿದ್ದಾರೆ. ಪಾಸಿಟಿವ್ ಚಾರ್ಜ್ ಅಂತ ನಿಮಗೆ ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಓಕೆ, ಸೊ ಸಿ ಹಿಯರ್ ಅವ್ರು ಏನು ಕೊಟ್ಟಿದ್ದಾರೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಯೂನಿಫಾರ್ಮ್ಲಿ ಚಾರ್ಜ್ ಹೆಮಿಸ್ಪೆರಿಕಲ್ ಸ್ಪಿಯರ್ ಈ ರೀತಿ ನಿಮಗಿರುತ್ತೆ.
ಇಲ್ಲಿ ನಿಮಗೆ ಚಾರ್ಜ್ ಅನ್ನೋದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರು ಕೇಳ್ತಾರ ಕ್ವಶನ್ ಏನು ಅಂತಂದರೆ ಡಯಾಮೀಟರ್ ಹತ್ರ ಫೀಲ್ಡ್ ಅನ್ನೋದು ಹೇಗೆ ಡೈರೆಕ್ಟ್ ಆಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ, ಪ್ಲೀಸ್ ಲುಕ್ ಅಟ್ ದ ಬೋರ್ಡ್ ಹಿಯರ್. ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಚಾರ್ಜ್ ದ ಫೀಲ್ಡ್ ಅಕ್ರಾಸ್ ದ ಡಯಾಮೀಟರ್ ವಿಲ್ ಬಿ ಲೈಕ್ ದಿಸ್, ಅಂಡ್ ಬಿಕಾಸ್ ಆಫ್ ದಿಸ್ ಚಾರ್ಜ್ ದ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್ ಲೈಕ್ ದಿಸ್. ಸೊ ಅವಾಗ ಏನಾಗುತ್ತೆ, ಈ ಎರಡೂ ಫೀಲ್ಡ್ಸ್ ನಿಮ್ಗೆ ಏನಾಗುತ್ತೆ ಅಂತಂದಾಗ ವಿ ಕ್ಯಾನ್ ರಿಸಾಲ್ವ್ ಇಂಟು ಟೂ ಕಾಂಪೊನೆಂಟ್ಸ್. ಲೆಟ್ ಅಸ್ ಸೇ ದಿಸ್ ಈ ಸೈನ್ ಕಾಂಪೊನೆಂಟ್ ಅಂತ ತಗೊಳ್ಳೋಣ. ಇಲ್ಲೂ ಸಹ ನಿಮ್ಗೆ ಏನಾಗುತ್ತೆ, ಲೆಟ್ ಅಸ್ ಸೇ ದಿಸ್ ಈಸ್ ಮೇಕಿಂಗ್ ಅನ್ ಆಂಗಲ್ ಟೀಟಾ ವಿತ್ ವರ್ಟಿಕಲ್ ಅಂತ ತಗೊಂಡ್ರೆ, ವರ್ಟಿಕಲ್ ಅಂತ ನಾವು ತಗೊಂಡಿದ್ದಾಗ ಇದು ನಿಮಗೆ ಇ ಕಾಸ್ ಟೀಟಾ ಅಂತ ಬರುತ್ತೆ. ಇನ್ನೊಂದು ಇಲ್ಲೂ ಸಹ ಅಷ್ಟೇ ಇ ಸೈನ್ ಟೀಟಾ ಅಂತ ನಮಗೆ ಬರುತ್ತೆ. ಇಲ್ಲಿ ನಿಮಗೆ ಇ ಕಾಸ್ ಟೀಟಾ ಅಂತ ನಮಗೆ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ವೆನೆವರ್ ವಿ ಕನ್ಸಿಡರ್ ದ ಫೀಲ್ಡ್ ಲೈಕ್ ದಿಸ್, ಏನಾಗುತ್ತೆ ಅಬ್ಸರ್ವ್ ಮಾಡಿ, along the diameter we can say horizontal components of electric field will get cancel. Therefore resulting field always perpendicular to the diameter and away from the diameter anta navu helabodu. Okay, so from the figure ಇಲ್ಲಿ ಬರ್ದಿರ್ತೀನಿ ನಾನು ನೋಡಿ ಇಲ್ಲಿ. From the figure we can say that horizontal component of electric field will get cancel anta navu helthivi, will get cancel. Okay, therefore we can say that the net electric field along the diameter at any point ಯಾವುದೇ ಒಂದು ಪಾಯಿಂಟ್ ತಗೊಂಡ್ರು ಸಹ at any point will be perpendicular to it and acting away from the diameter. Okay, ಅರ್ಥ ಆಗಿದೆ ಅಲ್ವಾ? ಈ ಸೈನ್ ಟೀಟಾ ಕಾಂಪೊನೆಂಟ್ ಎರಡೂ ಸಹ ನಮಗೆ ಕ್ಯಾನ್ಸಲ್ ಆಗುತ್ತೆ. ದೇರ್ ಬೈ ಲೀವಿಂಗ್ ಏನಾಗುತ್ತೆ ನೋಡಿ ಇಲ್ಲಿ, ಪರ್ಪೆಂಡಿಕ್ಯುಲರ್ ಟು ದ ಡಯಾಮೀಟರ್ ಪ್ಯಾರಲಲ್. Yes, we can go with option A as a right answer. Because horizontal component of fields due to all the charge distribution will get cancel. There will be only perpendicular components. So that is how we can answer this question. If you have any doubt, you please go through it once again, then it will be definitely clear. ಅರ್ಥ ಆಗಿದೆ ಅಲ್ವಾ ಹೇಗೆ ಇದನ್ನು ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನೆಟ್ ಫೀಲ್ಡ್ is always the net electric field along the diameter at any point will be due to vertical components ಅಂತ ನಾವು ಬರೆಯೋಣ ಇನ್ನೊಂದು ಸರಿ, vertical components. Therefore the net field will be perpendicular to the diameter ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗ್ತದಲ್ವಾ ಹೇಗೆ ನಾವು ಅನಲೈಸ್ ಮಾಡಬೇಕು ಇಂತಹ ಒಂದು ಕ್ವಶನ್ಸ್ ಕೊಟ್ಟಿದ್ದಾಗ ಅಂತ ಅಂದ್ಬಿಟ್ಟು. ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಓದಿ. ದ ಸರ್ಫೇಸ್ ಇಂಟಗ್ರಲ್ ಆಫ್ E dot ds is equal to 0 ಹಾಗಿದ್ದಾಗ what can you say about this here? Then what can you say about this ಅಂತ ಒಂದ್ಸರಿ ಯೋಚನೆ ಮಾಡೋಣ. ಕ್ವಶನ್ ಓದಿ ಇಲ್ಲಿ. ನೆಟ್ ಫ್ಲಕ್ಸ್ ಅವ್ರು ಏನಂತ ಹೇಳ್ತಾರೆ ನಿಮ್ಗೆ ಇಲ್ಲಿ, ಇಂಟಗ್ರಲ್ E dot ds is equal to 0 ಅಂತ ಕೊಟ್ಟಿದ್ದಾರೆ. ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ ನೆಟ್ ಫ್ಲಕ್ಸ್ through a closed surface, net flux through a closed surface is equal to 0 ಅಂತ ಅರ್ಥ. is equals to 0 ಹಾಗಿದ್ದಾಗ ನಾವು ಕನ್ಕ್ಲೂಷನ್ ಏನು ಮಾಡಬಹುದು ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸರ್ಫೇಸ್ and on it is 0. The electric field lines inside the surface is necessarily uniform ಅಂತ ಕೊಟ್ಟಿದ್ದಾರೆ. The number of flux lines entering the surface must be equal to number of flux lines leaving the it.
ಆಲ್ ಚಾರ್ಜಸ್ ಮಸ್ಟ್ ನೆಸೆಸರಿಲಿ ಬಿ ಔಟ್ಸೈಡ್ ದ ಸರ್ಫೇಸ್ ಅಂತ ನಿಮಗೆ ಕ್ವಶನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ವಾಟ್ ಆಪ್ಷನ್ಸ್ ಆರ್ ಕರೆಕ್ಟ್? ಆಪ್ಷನ್ಸ್ ಆರ್ ಕರೆಕ್ಟ್. ನೋಡಿ ಇಲ್ಲಿ ಏನು ಹೇಳ್ಬೋದು ನಾವು, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಂಟೆಗ್ರಲ್ ಇ ಡಾಟ್ ಡಿ ಎಸ್, ಇಂಟೆಗ್ರಲ್ ಇ ಡಾಟ್ ಡಿ ಎಸ್, ಇಂಟೆಗ್ರಲ್ ಇ ಡಾಟ್ ಡಿ ಎಸ್. ನೋಡಿ ನೆಟ್ ಫ್ಲಕ್ಸ್ ನಿಮಗೆ 0 ಆಗಬೇಕು ಅಂತಂದರೆ, ನೆಟ್ ಫ್ಲಕ್ಸ್ 0 ಆಗಬೇಕು ಅಂತಂದರೆ ವಾಟ್ ಆರ್ ದ ಇಂಪಾರ್ಟೆಂಟ್ ರೀಸನ್ಸ್? ವಾಟ್ ಆರ್ ದ ಇಂಪಾರ್ಟೆಂಟ್ ರೀಸನ್ಸ್? ನೋಡಿ ಇಲ್ಲಿ ಇಂಟೆಗ್ರಲ್ ಇ ಡಾಟ್ ಡಿ ಎಸ್ ಇಸ್ ಈಕ್ವಲ್ಸ್ ಟು 0 ಇಂಪ್ಲೈಸ್ ದ ಟೋಟಲ್ ಚಾರ್ಜ್ okay inside the surface must be equal to 0. First point idu nimge. The second point ಏನು ಅಂತಂದಿದ್ದಾಗ we can say that flux leaving the surface must be equals to flux entering the surface ಅಂತ ನಾವು ಹೇಳ್ತಾ ಇದೀವಿ. flux leaving ನ ಪಾಸಿಟಿವ್ ಅಂತ ತಗೊಳ್ತೀರಾ, flux entering na negative anta tagoltide. Therefore we can say that total flux will become equals to plus 5 plus or minus 5, it must become equal to 0. illa moorne point ಏನಪ್ಪ ಇಲ್ಲಿ ಹೇಳ್ಬೋದು ಅಂತಂದಾಗ all the charges ನೋಡಿ ಇಲ್ಲಿ ಯಾವಾಗಾದ್ರೂ ಒಂದು ಸರ್ಫೇಸ್ ನಾವು ತಗೊಂಡು ಎಲ್ಲಾ ಚಾರ್ಜಸ್ ನಿಮಗೆ ಔಟ್ಸೈಡ್ ದ ಸರ್ಫೇಸ್ ಇದ್ದರೆ, ಔಟ್ಸೈಡ್ ದ ಸರ್ಫೇಸ್ ನಿಮ್ಗೆ ಇದ್ದಾಗ ನೋಡಿ ಫೀಲ್ಡ್ ಲೈನ್ಸ್ ಅನ್ನೋದು ಎಷ್ಟು ಹೋಗ್ತಾ ಇರುತ್ತೆ ಅಷ್ಟು ಆಚೆಗೆ ಬರ್ತಾ ಇರುತ್ತೆ. ಫೀಲ್ಡ್ ಲೈನ್ಸ್ ಅಂದರೆ ಎಷ್ಟು ಎಂಟರ್ ಆಗ್ತಾ ಇರುತ್ತೋ ಅಷ್ಟು ಫೀಲ್ಡ್ ಲೈನ್ಸ್ ಔಟ್ಸೈಡ್ಗೆ ಬರ್ತಾ ಇರುತ್ತೆ. ಸೊ ದೇರ್ಫೋರ್ ವಿ ಕ್ಯಾನ್ ಸೇ ದಟ್ all the charges must lie outside the surface ಅಂತ ನಾವು ಹೇಳ್ತಾ, outside the surface. okay, therefore we can say that ಒಂದ್ಸರಿ ಕ್ವಶನ್ ಓದಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸರ್ಫೇಸ್ and on it is 0 ಅಂತ ಹೇಳ್ತಾರೆ. on it ನಮಗೆ ನೆಸೆಸಿಟಿ ಇಲ್ಲ, ಹಾಗಾಗಿ ನಿಮಗೆ ರಾಂಗ್ ಆಪ್ಷನ್ ನಿಮಗೆ ತೋರಿಸುತ್ತೆ. ನೋಡಿ ನೆಕ್ಸ್ಟ್ ಒನ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸರ್ಫೇಸ್ ಈಸ್ ನೆಸೆಸರಿಲಿ ಯೂನಿಫಾರ್ಮ್. ಇನ್ಸೈಡ್ ಸರ್ಫೇಸ್ ನಮಗೆ ನೆಸೆಸಿಟಿ ಇಲ್ಲ. ನಂಬರ್ ಆಫ್ ಫ್ಲಕ್ಸ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಲೈನ್ಸ್, ಇಟ್ ಈಸ್ ಕರೆಕ್ಟ್. ಆಲ್ ಚಾರ್ಜಸ್ ಮಸ್ಟ್ ನೆಸೆಸರಿಲಿ ಬಿ ಔಟ್ಸೈಡ್ ದ ಸರ್ಫೇಸ್. ಯಾವಾಗಾದ ಚಾರ್ಜಸ್ ಅನ್ನೋದು ಗಾಶಿಯನ್ ಸರ್ಫೇಸ್ ಔಟ್ಸೈಡ್ ಇರುತ್ತೋ ಅವಾಗ ಏನಾಗುತ್ತೆ, ದ ಫ್ಲಕ್ಸ್ ಎಂಟರಿಂಗ್ ದ ಸರ್ಫೇಸ್ ಮಸ್ಟ್ ಬಿ ಈಕ್ವಲ್ ಟು ಫ್ಲಕ್ಸ್ ಲೀವಿಂಗ್ ದ ಸರ್ಫೇಸ್. ಹಾಗಾಗಿ ದಿಸ್ ಆಲ್ಸೋ ಎ ಕರೆಕ್ಟ್ ಸ್ಟೇಟ್ಮೆಂಟ್. ದೇರ್ಫೋರ್ ದಿಸ್ ಒನ್ ಆಫ್ ದ ಮಲ್ಟಿಪಲ್ ಆನ್ಸರ್ ಕ್ವಶನ್ ಹಿಯರ್. ಆಪ್ಷನ್ ಸಿ, ಆಪ್ಷನ್ ಡಿ, ಬೋತ್ ಆರ್ ಕರೆಕ್ಟ್. ಇಲ್ಲಿ ನೋಡಿ ಇಲ್ಲಿ ಏನು ಹೇಳ್ತಾರೆ ನೋಡಿ, ಇಲ್ಲಿ ದಿಸ್ ಈಸ್ ಮಲ್ಟಿಪಲ್ ಆನ್ಸರ್ ಕ್ವಶನ್. ದಿಸ್ ಆರ್ ಆಲ್ ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್, ದಿಸ್ ಆರ್ ಆಲ್ ದ ಕ್ವಶನ್ ವಿಚ್ ಆರ್. ಇದನ್ನ ಬೇಕಾದ್ರೆ ನೀವು ಏನು ಹೇಳ್ಬೋದು, ನಾವು ಚೇಂಜ್ ಮಾಡಬಹುದು. ಆಪ್ಷನ್ಸ್ ಚೇಂಜ್ ಮಾಡಿದ್ರೆ ಅದು ಸಿಂಗಲ್ ಆನ್ಸರ್ ಕರೆಕ್ಟ್ ಆಗಿ ಕನ್ವರ್ಟ್ ಆಗಬಿಡುತ್ತೆ. ಓಕೆ, ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತಂದ್ರೆ? ಪ್ಲೀಸ್ ಗೋ ಥ್ರೂ ದಟ್. What are the points, what are reasons, and what are the things we have to keep in our mind so that the net flux through the Gaussian surface must be equal to 0. Okay, now let us see the next question. What they are saying to us, please. Electric field at a point is ಯಾವುದಾದ್ರೂ ಒಂದು ಪಾಯಿಂಟ್ ನಾವು ಕನ್ಸಿಡರ್ ಮಾಡಿದ್ದಾಗ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಏನಾಗಿರುತ್ತೆ, ಆಲ್ವೇಸ್ continuous if there is no charge at that point, discontinuous only if there is a negative charge at that point, discontinuous if there is a charge at that point ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಏನು ಹೇಳ್ತಾರೆ ನೋಡಿ, ಅನಲೈಸ್ ಮಾಡಿ. ನಮಗೆ ಒಂದು ಕ್ಲಾರಿಟಿ ಇರಬೇಕು. ಏನು ಅಂತಂದಾಗ whenever we consider the earth's surface, ಇಲ್ಲ ಒಂದು ಸ್ಪೇಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ, ಒಂದು ಸರ್ಫೇಸ್ ನಾವು ತಗೊಂಡಿದ್ದ ರೀಜಿಯನ್ ತಗೊಂಡಿದ್ದಾಗ ಪ್ರತಿಯೊಂದು ರೀಜಿಯನ್ ಹತ್ರನೂ ಪ್ರತಿಯೊಂದು ರೀಜಿಯನ್ನಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಓಕೆನಾ? ಹಾಗಾಗಿ ನಿಮ್ಗೆ ಏನಾಗುತ್ತೆ ನೋಡೋಣ, ಇಫ್ ದರ್ ಈಸ್ ನೋ ಚಾರ್ಜ್, ಇವಾಗ ಥ್ರೂಔಟ್ ದ ಸರ್ಫೇಸ್ ಇಫ್ ದರ್ ಈಸ್ ನೋ ಚಾರ್ಜ್, ಒಂದು ಪಾಯಿಂಟ್ ತಗೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಚಾರ್ಜ್ ಇಲ್ಲ, ಕೇಸ್ ಒನ್ ವೆನ್ ದರ್ ಈಸ್ ನೋ ಚಾರ್ಜ್ ಅವಾಗ ಏನಾಗುತ್ತೆ ನಿಮಗೆ ಅಂತಂದಾಗ ಫೀಲ್ಡ್ ಲೈನ್ಸ್ ಅನ್ನೋದು ಏನಾಗುತ್ತೆ, ಕಂಟಿನ್ಯೂಸ್ ಆಗೇ ಇರುತ್ತೆ ಅಂತ ನಾವು ಹೇಳ್ಬೋದು. ದೆರ್ ವಿಲ್ ಬಿ ನೋ ಡಿಸ್ಟ್ರಾಕ್ಷನ್ ಅಂತ ನಾವು ಹೇಳ್ತೀವಿ.
ಅರ್ಥ ಆಯ್ತಾ? ಇನ್ನು ಸೆಕೆಂಡ್ ಕೇಸ್ ನಾವು ನೋಡಿದ್ದಾಗ ವೆನೆವರ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಕೇಸ್ ನಾವು ನೋಡಿದ್ದಾಗ ಅದೇ ಪಾಯಿಂಟ್ ಪಿ ಹತ್ರ ಪಾಸಿಟಿವ್ ಚಾರ್ಜ್ ಆಗಿರ್ಬೋದು, ಇಲ್ಲದೆ ಹೋದರೆ ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ವೆನೆವರ್ ವಿ ಕನ್ಸಿಡರ್ ಎ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ನೋ ನೀಡ್ ಟು ಸ್ಪೆಸಿಫೈ, ಯಾವುದಾದ್ರೂ ಒಂದು ಚಾರ್ಜ್ ಇದೆ ಅಂತಂದಿದ್ದಾಗ ಏನಾಗುತ್ತೆ ಅಂತಂದಾಗ ಈ ಚಾರ್ಜಿಂದ ಬರ್ತಾ ಇರತಕ್ಕಂಥ ಫೀಲ್ಡು ಎಕ್ಸ್ಟರ್ನಲ್ ಇರುವಂತಹ ಒಂದು ಫೀಲ್ಡ್ ಏನಾಗುತ್ತೆ, ಡಿಸ್ಟರ್ಬ್ ಆಗತ್ತೆ, ಓವರ್ಲ್ಯಾಪ್ ಆಗತ್ತೆ. ಹಾಗಾಗಿ ಅದು ಕಂಟಿನ್ಯೂಸ್ ಆಗಿ ಇರಲ್ಲ ಅಂತ ನಾವು ಹೇಳಬಹುದು. ಅರ್ಥ ಆಗ್ತದೆ? ಸೊ ವೆನೆವರ್ ದರ್ ಈಸ್ ಅ ಚಾರ್ಜ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಬಿಕಾಸ್ ಆಫ್ ದ ಇಂಟರಾಕ್ಷನ್ between the field produced by this charge and the external field, we can say that the field is not continuous anta navu helabodu. Hence we can select nodi continuous if there is no charge at that point, correct agide. Discontinuous only if there is a negative charge, only if there is anta kottidare. Only ಅನ್ನೋದು ರಾಂಗ್ ಆಗಿರುತ್ತೆ, ನೆಗೆಟಿವ್ ಚಾರ್ಜ್ ಅನ್ನೋದು ಸಹ ರಾಂಗ್ ಆಗಿರುತ್ತೆ. ವಾಟ್ ಎವರ್ ಮೇ ಬಿ ದ ನೇಚರ್, ಪಾಸಿಟಿವ್ ಚಾರ್ಜ್ ಆಗಿರ್ಬೋದು ಇಲ್ಲ ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಡಿಸ್ಕಂಟಿನ್ಯೂಸ್ ಇಫ್ ದರ್ ಈಸ್ ಅ ಚಾರ್ಜ್ ಅಟ್ ದಟ್ ಪಾಯಿಂಟ್, ಎಸ್ ಇಟ್ ಈಸ್ ಅ ಕರೆಕ್ಟ್. ಅರ್ಥ ಆಗಿದೆ ಅಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಆಪ್ಷನ್ ಬಿ ಅಂಡ್ ಆಲ್ಸೋ ಆಪ್ಷನ್ ಡಿ ಬೋತ್ ಆರ್ ಕರೆಕ್ಟ್. ಅರ್ಥ ಆಗ್ತದ? ಇಫ್ ದರ್ ಈಸ್ ಅ ಚಾರ್ಜ್ ಅಟ್ ದಟ್ ಪಾಯಿಂಟ್ ಏನಾಗುತ್ತೆ ನಿಮಗೆ ಅಂತಂದಾಗ there will be interaction between the charge at that point and external field ಮತ್ತು ಚಾರ್ಜ್ ಇಂದ ಬರುವಂತ ಒಂದು ಫೀಲ್ಡ್ ಎರಡು ಇಂಟರಾಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ, ಡಿಸ್ಕಂಟಿನ್ಯೂಯಸ್ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೆಲೆಕ್ಟ್ ಬೋತ್ ಆಪ್ಷನ್ ಬಿ ಆಸ್ ವೆಲ್ ಆಸ್ ಆಪ್ಷನ್ ಡಿ ಅಂತ ನಾವು ಹೇಳಬಹುದು. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ಕ್ವಶನ್. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಒಂದ್ಸರಿ ಓದಿ, ಕ್ವಶನ್ ನೀಟಾಗಿ ಓದಿ. ಇಫ್ ದೇರ್ ವರ್ ಓನ್ಲಿ ಒನ್ ಟೈಪ್ ಆಫ್ ಚಾರ್ಜ್ ಇನ್ ದ ಯೂನಿವರ್ಸ್, ಒನ್ ಟೈಪ್ ಆಫ್ ಚಾರ್ಜ್ ಇನ್ ದ ಯೂನಿವರ್ಸ್ ನಾವು ನೋಡಿದ್ದಾಗ ಅಂದರೆ ಇಟ್ ಮೇ ಬಿ ಎ ಪಾಸಿಟಿವ್ ಚಾರ್ಜ್, ಇಟ್ ಮೇ ಬಿ ಎ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಆಗಿರ್ಬೋದು ಇಲ್ಲ ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ದೆನ್ ಇಂಟಗ್ರಲ್ ಇ ಡಾಟ್ ಡಿ ಎಸ್ ಈಸ್ ನಾಟ್ ಈಕ್ವಲ್ ಟು ಝೀರೋ. ಇಂಟಗ್ರಲ್ ಇ ಡಾಟ್ ಡಿ is equal to 0 if there is outside, if the charge is outside the surface. Integral E dot ds could not be defined. Integral E dot ds is equals to q by epsilon naught if the charges of magnitude q were inside the surface ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೇಗೆ ಇದನ್ನು ಆನ್ಸರ್ ಮಾಡಬಹುದು ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. if there is charge outside the surface, E dot ds is not equal to 0. ಒಂದೇ ರೀತಿ ಚಾರ್ಜ್ ಅನ್ನೋದಿದ್ದರೆ, ಒಂದೇ ರೀತಿ ನಿಮಗೆ ಚಾರ್ಜ್ ಅನ್ನೋದು ಇದ್ದಾಗ ಏನು ಆಗಬಹುದು ಅನ್ನೋದನ್ನು ನಾವು ಅನಲೈಸ್ ಮಾಡೋಣ. ಸೊ ಸಿ ಹಿಯರ್, ಇಂಟಗ್ರಲ್ ಇ ಡಾಟ್ ಡಿ ಎಸ್ ಆನ್ ಎನಿ ಸರ್ಫೇಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಇಲ್ವಲ್ಲ ನಿಮಗೆ? ಬಿಕಾಸ್ ವೆನೆವರ್ ವಿ ಮೂವ್ ಆನ್ ಟು ದ ಅಕಾರ್ಡಿಂಗ್ ಟು ಗಾಸ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ ವಿ ಕ್ಯಾನ್ ಸೇ ದ ಇಂಟಗ್ರಲ್ ಇ ಡಾಟ್ ಡಿ ಎಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ ನೆಟ್ ಚಾರ್ಜ್ ಬೈ ಎಪ್ಸಿಲಾನ್ ನಾಟ್ ಬೈ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಒಂದು ಸರ್ಫೇಸ್ ನಾವು ತಗೊಂಡಿದ್ದಾಗ ಆ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜ್ ಇದೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳಬಹುದು. ಇಲ್ಲಿ ಒಂದೇ ರೀತಿ ಚಾರ್ಜ್ ಇದೆ, ಒಂದೇ ರೀತಿ ನಿಮಗೆ ಚಾರ್ಜ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. Whenever we consider if the charge is outside the surface, we cannot expect this. ಅರ್ಥ ಆಗ್ತದೆ ಏನು ಹೇಳ್ತಾ ಇದ್ದೀನಿ? ಚಾರ್ಜ್ ಅನ್ನೋದು ಯಾವಾಗಾದ್ರೂ ನಿಮಗೆ ಔಟ್ಸೈಡ್ ಇರುತ್ತೋ ನಿಮಗೆ ಕ್ಯೂ ಇನ್ಸೈಡ್ ವಿಲ್ ಬಿಕಮ್ ಈಕ್ವಲ್ ಟು 0. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಇಲ್ಲಿ ನಾಟ್ ಈಕ್ವಲ್ ಟು 0 ಅಂತ ಹೇಳಕ್ಕೂ ನಿಮಗೆ ಸಾಧ್ಯ ಆಗೋದಿಲ್ಲ. ದೇರ್ ಮೇ ಬಿ ಸಮ್ ಫ್ಲಕ್ಸ್ through a closed surface, and integral E dot ds could not be defined. ಯಾಕೆ ಅಂತಂದಾಗ ನೋಡಿ, ಗಾಸ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದರೆ, ಗಾಸ್ ಲಾನ ನಾವು ಡಿಫೈನ್ ಮಾಡಬೇಕು ಅಂತಂದಿದ್ದಾಗ we have to consider a charge inside a closed surface.
ಸರ್ಫೇಸ್ ಒಳಗಡೆ ನಿಮಗೆ ಚಾರ್ಜ್ ಅನ್ನೋದು ಇರಲೇಬೇಕು. ಹಾಗಾಗಿ ಯು ಕ್ಯಾನ್ ಸೇ ಕುಡ್ ನಾಟ್ ಬಿ ಡಿಫೈನ್ಡ್, ಇದನ್ನು ನಾವು ಡಿಫೈನ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ಯು ಕ್ಯಾನ್ ಸೇ ಇಟ್ ಈಸ್ ಕರೆಕ್ಟ್. Integral E dot ds is equals to q by epsilon naught if charges of magnitude q were inside the surface. It is also correct. Hence we can select option C and option D as the right answer. Option C and option D as the right answer. ನೋಡಿ ಇನ್ನೊಂದ್ಸರಿ ನೋಡಿ ಅರ್ಥ ಮಾಡಿಕೊಳ್ಳಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. I think you can easily understand. So move on to the next question. What they are saying to us. ಏನು ಹೇಳ್ತಾರೆ ನೋಡಿ, ಅನಲೈಸ್ ಮಾಡಿ. ಪ್ಲೀಸ್ ರೀಡ್ ದಿಸ್ ಕ್ವಶನ್ ಪ್ರಾಪರ್ಲಿ. ಕನ್ಸಿಡರ್ ಎ ರೀಜಿಯನ್ ಇನ್ಸೈಡ್ ವಿಚ್ there are various types of charges, but the total charge is zero. At the point outside the region, ಏನಾಗುತ್ತೆ? At the points outside the region, the electric field is necessarily zero. Electric field is due to dipole moment of the charge distribution only ಅಂತ ಹೇಳ್ತಾ ಇದ್ದಾರೆ. Electric field is due to dipole moment of the charge distribution only. The dominant electric field is proportional to 1 by RQ for large R, where R is a distance from origin in this region. The work done to move a charged particle along a closed path away from the region will be zero ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಹಿಯರ್? ನೋಡಿ, ಅನಲೈಸ್ ಮಾಡಿ. ವೇರಿಯಸ್ ಟೈಪ್ಸ್ ಆಫ್ ಚಾರ್ಜಸ್ ಇರೋದ್ರಿಂದ ಅಂದರೆ ಮೀನಿಂಗ್ ಏನು? ಫಸ್ಟ್ ಆಫ್ ಆಲ್, ವೇರಿಯಸ್ ಟೈಪ್ ಆಫ್ ಚಾರ್ಜ್ ಅಂದರೆ ದೇರ್ ಮೇ ಬಿ ಪಾಸಿಟಿವ್ ಚಾರ್ಜ್, ದೇರ್ ಮೇ ಬಿ ಎ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಇರ್ಬೋದು, ನೆಗೆಟಿವ್ ಚಾರ್ಜ್ ಇರ್ಬೋದು. ಅದ್ರ ಜೊತೆಗೆ ಡೈಪೋಲ್ಸ್ ಅನ್ನೋದು ಸಹ ಇರ್ಬೋದು. ಇಲ್ಲ ಲಾರ್ಜರ್ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಇರ್ಬೋದು, ಇಲ್ಲ ಲೆಸ್ಸರ್ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಸಹ ಇರಬಹುದು. ಓಕೆನಾ? ದಟ್ ಇಸ್ ದ ಮೀನಿಂಗ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಚಾರ್ಜಸ್. ಬಟ್ the total charge inside is zero. Total charge inside is zero. Indicate since the total charge inside is equal to zero, indicate the net charge inside will become equal to zero. First point, illade hogiddaga inside the surface, okay, there may be combination of dipoles anta ನಾವು ಹೇಳಬಹುದಾ? There may be combination of dipoles, n number of dipoles anta ಹೇಳ್ತದೆ. There may be combination of n number of dipoles. Okay, ಡೈಪೋಲ್, ಒಂದು ಡೈಪೋಲ್ ನಾವು ತಗೊಂಡಿದ್ದಾಗ ನೆಟ್ ಚಾರ್ಜ್ ಝೀರೋ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಇಂತಹ ಒಂದು ಕಾಂಬಿನೇಷನ್ಗೆ ನಮಗೆ ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯಾವತ್ತಿಗೆ ಆಗಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಆಗಿರುತ್ತೆ. Therefore, whenever we consider this second point, we can say the dominant, maximum or majority case ಅಲ್ಲಿ net charge inside zero ಆಗಬೇಕು ಅಂತಂದರೆ there must be a dipoles inside the surface. ಯಾವಾಗ ಡೈಪೋಲ್ಸ್ ನಾವು ಕನ್ಸಿಡರ್ ಮಾಡ್ತೀವೋ ಆವಾಗ ಆಪ್ಷನ್ ಸಿ ಅನ್ನೋದು ನಿಮಗೆ ಕರೆಕ್ಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಅವ್ರೇನು ಕೇಳ್ತಾ ಇದ್ದಾರೆ, ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ಡ್ ಪಾರ್ಟಿಕಲ್ ಅಲಾಂಗ್ ಎ ಕ್ಲೋಸ್ಡ್ ಪಾತ್ away from the region will be zero ಅಂತ ಹೇಳ್ತಾ ಇದ್ದಾರೆ. And since we can say that since electric field ಅನ್ನೋದು since electric field is a conservative field and electrostatic force is a conservative force ಆಗಿರೋದ್ರಿಂದ we can say that work done by the field, work done by the force, work done in the conservative force will always be equal to zero ಅಂತ ನಾವು ಹೇಳಬಹುದು. ಇಲ್ಲೂ ಸಹ ಝೀರೋ ಅಂತಾನೆ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಎರಡೂ ಸಹ ನಿಮಗೆ ಕರೆಕ್ಟ್ ಆಗಿರುತ್ತೆ. ದಿಸ್ ಆರ್ ಆಲ್ ದ ಕ್ವಶನ್ಸ್ ವಿಚ್ ಆರ್ ಗಿವೆನ್ ಇನ್ ದ ಎಕ್ಸಾಂಪ್ಲರ್. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರದು. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನು ಕೊಟ್ಟಿದ್ದಾರೆ ಅಂತ ಸರಿ ನೋಡೋಣ. ರೆಫರ್ ಟು ದ ಅರೇಂಜ್ಮೆಂಟ್ ಆಫ್ ದ ಚಾರ್ಜಸ್ ಇನ್ ದ ಫಿಗರ್.
and a Gaussian surface of radius capital R with Q, capital Q at the center, ನೋಡಿ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಅನ್ನೋದು ಸೆಂಟರ್ ಅಲ್ಲಿ ಇದೆ. ನಿಮಗೆ ಡಾಟೆಡ್ ಲೈನ್ ಕೊಟ್ಟಿದ್ದಾರೆ, ಡಾಟೆಡ್ ಸರ್ಕಲ್ ನಿಮ್ಗೆ ಕೊಟ್ಟಿದ್ದಾರಲ್ವ, ಅದು ಗಾಶಿಯನ್ ಸರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಏನ್ ಹೇಳ್ತಾರೆ ನೋಡಿ ಇಲ್ಲಿ, ದ ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದಿಸ್ ಸ್ಪಿಯರ್ ಈಸ್ ಮೈನಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಫೀಲ್ಡ್ ಥ್ರೂ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಈಸ್ ಮೈನಸ್ ಕ್ಯೂ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಆರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಮೈನಸ್ ಕ್ಯೂ flux through the surface of the sphere due to phi q is 0. Field on the surface of the sphere due to minus 2q is same everywhere ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ minus 2q is same everywhere ಅನ್ನೋದು ರಾಂಗ್ ಆಗುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಲ್ವಾ. ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಸಹ ನಿಮಗೆ ಚೇಂಜ್ ಆಗುತ್ತೆ. ಹಾಗಾಗಿ ಸೇಮ್ ಅನ್ನೋದಕ್ಕೆ ಚಾನ್ಸ್ ಇಲ್ಲ. ನೋಡೋಣ ಇಲ್ಲಿ ಒಂದ್ಸರಿ ಯೋಚನೆ ಮಾಡೋಣ. ಫೀಲ್ಡ್ ಥ್ರೂ ದ ಸರ್ಫೇಸ್ ಈಸ್ ಮೈನಸ್ ಕ್ಯೂ ಬೈ 4 pi ಎಪ್ಸಿಲಾನ್ ನಾಟ್ ಆರ್ ಸ್ಕ್ವೇರ್ ಅಂತ ಹೇಳಿದೆ. ಫೀಲ್ಡ್ ಕೆನಾಟ್ ಬಿ ಸೇಮ್, ಇದು ಸಹ ನಿಮಗೆ ಆಗಲ್ಲ. ಇನ್ನು ನಮಗೆ ಎ ಮತ್ತು ಸಿ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದ್ಸರಿ ನೋಡೋಣ. ಸೇರ್ ವಿ ನೋ ದಟ್ ಬೈ Gauss law, the electric flux is equals to you can say that the net charge q inside divided by epsilon naught. Okay na? So what is the net charge inside the surface? What is the net charge here? Net charge ಬಂದ್ಬಿಟ್ಟು capital Q minus 2q ಅಂತ ಕೊಟ್ಟಿದಾರಲ್ಲ, capital Q minus 2q divided by epsilon naught. Therefore we can say that minus q divided by epsilon naught ಅಂತ ನಾವು ಹೇಳಬಹುದು. minus q divided by epsilon naught. ಹಾಗಾಗಿ ನಾವು ಆಪ್ಷನ್ ಎ ನ ಕರೆಕ್ಟ್ ಅಂತ ನಾವು ಹೇಳಬಹುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಸಿ ನ ಚೆಕ್ ಮಾಡೋಣ. ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಡ್ಯೂ ಟು phi q is 0. Flux through the surface of the sphere due to phi q is 0 ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡೋಣ ಇಲ್ಲಿ ಸೆಕೆಂಡ್ ಕೇಸ್ ಏನು ಹೇಳ್ತಾರೆ ನೋಡಿ. ಇಲ್ಲಿ there is a Gaussian surface. ಇಲ್ಲಿ ನಿಮಗೆ ಪ್ಲಸ್ 5q ಚಾರ್ಜ್ ಇದೆ. ಇದ್ದಾಗ ನಿಮ್ಗೆ ಏನಾಗುತ್ತೆ, ದ ಫೀಲ್ಡ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ಮಸ್ಟ್ ಬಿ ಈಕ್ವಲ್ಸ್ ಟು ದ ಫೀಲ್ಡ್ ಲೈನ್ಸ್ ಲೀವಿಂಗ್ ದ ಸರ್ಫೇಸ್. ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಫ್ಲಕ್ಸ್ ಎಂಟರಿಂಗ್ ಇಸ್ ಈಕ್ವಲ್ಸ್ ಟು ಪ್ಲಸ್ 5 ಮೈನಸ್ 5. ಫ್ಲಕ್ಸ್ ಎಷ್ಟು ಎಂಟರ್ ಆಗ್ತಾ ಇರುತ್ತೋ ಅಷ್ಟು ಫ್ಲಕ್ಸ್ ನಿಮಗೆ ಆಚೆಗೆ ಬರ್ತಾ ಇರುತ್ತೆ. ಹಾಗಾಗಿ ನೆಟ್ ಫ್ಲಕ್ಸ್ ಅನ್ನೋದು ನಿಮಗೆ 0 ಆಗೋದಕ್ಕೆ ಚಾನ್ಸ್ ಇರುತ್ತೆ. ಅವ್ರು ಕೇಳ್ತಾ ಇರೋದು ಫ್ಲಕ್ಸ್ ಅಲ್ವಾ. ಸೊ ಫ್ಲಕ್ಸ್ ಎಂಟರಿಂಗ್ ದ ಸರ್ಫೇಸ್ ಈಸ್ ಈಕ್ವಲ್ಸ್ ಟು ಫ್ಲಕ್ಸ್ ಲೀವಿಂಗ್ ದ ಸರ್ಫೇಸ್. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಲ್ಸೋ ಎ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ನಾವು ಹೇಗೆ ಇದನ್ನು ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಒಂದ್ಸರಿ ಓದಿ, ಕ್ವಶನ್ನ ಓದಿ, ಅರ್ಥ ಆಗ್ಬಿಡುತ್ತೆ ನಿಮಗೆ. ನೋಡಿ ಎಲ್ಲ ನಿಮಗೆ KCET ಕ್ವಶನ್ಸ್ ಕನ್ವರ್ಟ್ ಆಗಿಬಿಟ್ಟು ತುಂಬ ಸರಿ ಕೇಳಿದ್ದಾರೆ, ಸಿಂಗಲ್ ಆನ್ಸರ್ ಕರೆಕ್ಟ್ ಆಗಿ. ಒಂದ್ಸರಿ ಕ್ವಶನ್ ಓದಿ, ಒಂದ್ಸರಿ ಏನು ಹೇಳ್ತಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಎ ಪಾಸಿಟಿವ್ ಚಾರ್ಜ್ ಕ್ಯಾಪಿಟಲ್ Q is uniformly distributed along a circular ring of radius capital R. Okay, a small test charge small q is placed at the center of the ring, as shown in the figure. then ಏನಾಗುತ್ತೆ, ಫಸ್ಟ್ ಆಪ್ಷನ್ ನೋಡಿ ಇಲ್ಲಿ, ಇಫ್ q greater than 0 and is displaced away from the center in the plane of the ring, it will be pushed back towards the center ಅಂತ ಕ್ವಶನ್ ಕೇಳಿದೆ. it will be pushed back towards the center. ನೋಡೋಣ, if q less than 0 and is displaced away from the center in the plane of the ring, it will never return to the center and will continue moving till it hits the ring ಅಂತ ಹೇಳ್ತಾ ಇದ್ದಾರೆ. If q less than 0, it will perform SHM for small displacement along the axis ಅಂತ ನಾವು ಹೇಳಬಹುದು. Q at the center of the ring is an unstable equilibrium within the plane of the ring for q greater than 0 ಅಂತ ಹೇಳಿದ. q greater than 0.
ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತಂದಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಅನ್ಸ್ಟೇಬಲ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಮ್ಯಾಕ್ಸಿಮಮ್ ಇರಬೇಕು. ಓಕೆ, ಲೆಟ್ ಅಸ್ ಸಿ ಒನ್ ಬೈ ಒನ್ ನೋಡಿ, ಅನಲೈಸ್ ಮಾಡಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ದರ್ ಈಸ್ ಎ ರಿಂಗ್. ಈ ರಿಂಗ್ಗೆ ಪಾಸಿಟಿವ್ ಚಾರ್ಜ್ ಅನ್ನೋದು ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದ ಪಾಸಿಟಿವ್ ಚಾರ್ಜ್? ದೇ ಹ್ಯಾವ್ ಗಿವನ್ ಕ್ಯಾಪಿಟಲ್ Q is a charge on the surface. ನೋಡಿ ಇಲ್ಲಿ ಸ್ಮಾಲ್ q, what is a small q? Small q is placed at the center. ನೋಡಿ ಫಸ್ಟ್ ಆಪ್ಷನ್ ಒಂದ್ಸರಿ ಓದೋಣ, ಆಪ್ಷನ್ 1 ಒಂದ್ಸರಿ ಓದೋಣ. ಇಫ್ q greater than 0 ಅಂದ್ರೆ ಮೀನಿಂಗ್ ಏನು? q is greater than 0. q greater than 0 implies it is positive charge. First point, it is positive. ಓಕೆ, ನೋಡಿ ಇಲ್ಲಿ ಯಾವ್ದಾದ್ರು ಪಾಸಿಟಿವ್ ಚಾರ್ಜ್ ಆಗಿದೆ, ಈಸ್ ಡಿಸ್ಪ್ಲೇಸ್ಡ್ ಅವೇ ಫ್ರಮ್ ದ ಸೆಂಟರ್ ಇಂದ ನಾನು ಆ ಕಡೆ ಇಲ್ಲ ಈ ಕಡೆಗೆ ಏನು ಮಾಡೋದು, ಡಿಸ್ಪ್ಲೇಸ್ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿ ಪುಷ್ಡ್ ಬ್ಯಾಕ್ ಟುವರ್ಡ್ಸ್ ದ ಸೆಂಟರ್ ಅಂತ ನಾವು ಹೇಳಬಹುದು. ನೋಡಿ, ಯಾವಾಗಾದ್ರೆ ಇದು ಪಾಸಿಟಿವ್ ಚಾರ್ಜ್ ಆಗಿರುತ್ತೋ ಇದನ್ನ ನಾವು ಇಲ್ಲಿ ಓಕೆ, ನಾನು ಇಂಡಿವಿಜುವಲ್ ಆಗಿ ಡಯಾಗ್ರಾಮ್ ಹಾಕ್ತೀನಿ. ಇದು ನಾವೇನಾದ್ರು ಸೆಂಟರ್ ನಾನು ಯಾವ ಕಡೆ ಆದರೂ ಒಂದು ಕಡೆ ನಾನು ಪುಷ್ ಮಾಡಿ ಲಾರ್ಜ್ ಡಿಸ್ಟೆನ್ಸ್ ನಾವು ಪುಷ್ ಮಾಡಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ದ ನೆಟ್ ಫೋರ್ಸ್, ದ ಎಲ್ಲ ಪಾಸಿಟಿವ್ ಚಾರ್ಜ್, ಇದು ಸಹ ಪಾಸಿಟಿವ್ ಚಾರ್ಜ್, ಹಾಗಾಗಿ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ನೆಟ್ ಫೋರ್ಸ್ ಅಂತ ನಾವು ಹೇಳಬಹುದು ಟುವರ್ಡ್ಸ್ ದ ಲೆಫ್ಟ್ ಸೈಡ್. ಇಲ್ಲದೆ ಹೋದ್ರೆ ಈ ಚಾರ್ಜ್ ಅನ್ನೋದು ಈ ಕಡೆ ತಂದಿಟ್ಟಿದ್ದೀವಿ ಅಂತ ಅನ್ಕೊಳ್ಳಿ, ಆವಾಗಲೂ ಸಹ ಎಲ್ಲ ಚಾರ್ಜಸ್ ಇಂದ ನೆಟ್ ಫೋರ್ಸ್ ಅನ್ನೋದು ಈ ಕಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ. ಬಿಕಾಸ್ therefore we can say that the charge will be pushed towards the center ಅಂತ ನಾವು ಹೇಳಬಹುದು. ಓಕೆ, as ನಮ್ಗೆ ಗೊತ್ತಿದೆ ಫಾರ್ಮುಲಾ, E will be proportional to Q divided by R square ಅಂತ ನಾವು ಹೇಳ್ಬೋದು, Q divided by R square. ಸೊ ಹಾಗಾಗಿ we can say option A is right ಅಂತ ನಾವು ತಗೋಬಹುದು. If Q less than 0 and is displaced away from the center, second option ನೋಡೋಣ ಇಲ್ಲಿ. What is the second option they are saying here? Second one, if Q less than 0, what is the less than 0 indicate? It is a negative. Negative charge ಆಗಿದ್ದಾಗ, please think about this. This is a thing. Q ಅನ್ನೋದು ನಿಮಗೆ ನೆಗೆಟಿವ್ ಚಾರ್ಜ್. ಇದು ನಿಮಗೆ ಯೂನಿಫಾರ್ಮ್ಲಿ ಪಾಸಿಟಿವ್ ಚಾರ್ಜ್ ಅನ್ನು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಿಮಗೆ ಕ್ವಶನ್ ಕೇಳಿದ್ದಾರೆ. ಯಾವಾಗಾದ್ರೂ ಈ ನೆಗೆಟಿವ್ ಚಾರ್ಜ್ನ ನಾವು ಡಿಸ್ಪ್ಲೇಸ್ ಮಾಡಿರ್ತೀವೋ ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ನಾನು ಸಪ್ರೇಟಾಗಿ ಬರೀತೀನಿ, ಒಂದು ನಿಮಿಷ. ಐ ವಿಲ್ ಶೋ ಇಟ್ ಟು ಯು ಇನ್ ದ ಡಯಾಗ್ರಾಮ್. ದಿಸ್ ಇಸ್ ದ ಸೆಂಟರ್. ಲೆಟ್ ಅಸ್ ಸೇ ದಿಸ್ ಇಸ್ ಸೆಂಟರ್. ಇವಾಗ ಮೈನಸ್ ಕ್ಯೂ ಅನ್ನೋದು ನಾವು ಏನು ಮಾಡ್ತೀವಿ, ನಾವು ಸೆಂಟರಿಂದ ನಾವು ಡಿಸ್ಪ್ಲೇಸ್ ಮಾಡಿದ್ದಾಗ ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇಲ್ಲಿ ಏನಾಗುತ್ತೆ ನಿಮಗೆ ಫೋರ್ಸ್ ಆಫ್ ಅಟ್ರಾಕ್ಟ್ ಮಾಡುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ನಮಗೆ ಇರುತ್ತೆ. therefore the resultant force will be towards the circumference of the ring. ಅದು ಎಲ್ಲಿವರೆಗೂ ಮೂವ್ ಆಗುತ್ತೆ ಅಂತಂದಾಗ until and unless it hits the surface ಅಂತ ನಾವು ಹೇಳಬಹುದು. ಕರೆಕ್ಟ್ ಆಗಿದೆ? ಓಕೆ, ನೋಡಿ ಇಲ್ಲಿ ಅನಲೈಸ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು, ಫ್ರಮ್ ದ ಸೆಂಟರ್ ದ ಪ್ಲೇನ್ ಆಫ್ ದ ರಿಂಗ್ ಇಟ್ ವಿಲ್ ನೆವರ್ ರಿಟರ್ನ್ ಟು ದ ಸೆಂಟರ್, ವಿಲ್ ಕಂಟಿನ್ಯೂ ಮೂವಿಂಗ್ ಟಿಲ್ ಇಟ್ ಹಿಟ್ಸ್ ದ ರಿಂಗ್. ರಿಂಗ್ನ ಹಿಟ್ ಆಗೋವರೆಗೂ ಸಹ ಆ ನೆಗೆಟಿವ್ ಚಾರ್ಜ್ ಅನ್ನೋದು ಮೂವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಇಲ್ಲಿ. ಇಫ್ ಕ್ಯೂ ಈಸ್ ಲೆಸ್ ದ್ಯಾನ್ 0, it will perform simple harmonic motion for small displacement along the axis. ನೋಡೋಣ ಇಲ್ಲಿ third case. What is the third case they are saying here? Let us say this is a positive charge ರಿಂಗ್ಗೆ ಪಾಸಿಟಿವ್ ಚಾರ್ಜ್ ಕೊಟ್ಟಿದ್ದೀವಿ ಅಂತ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂತ ಒಂದ್ಸರಿ ನೋಡಿ. ಇಲ್ಲಿ ಯಾವಾಗಾದ್ರೆ ನಿಮಗೆ ನೆಗೆಟಿವ್ ಚಾರ್ಜ್, ವೆನೆವರ್ ವಿ ಕನ್ಸಿಡರ್ ಎ ಕ್ಯೂ ಲೆಸ್ ದ್ಯಾನ್ 0 ಅಂತಂದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ ಅ ನೆಗೆಟಿವ್ ಚಾರ್ಜ್. ದಿಸ್ ಇಸ್ ಅ ಸೆಂಟರ್. ಈ
ಕ್ಯೂ ಅನ್ನೋದು ಮೈನಸ್ ಕ್ಯೂನ ನಾನು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ತುಂಬ ಕಡಿಮೆ ಇದ್ದಾಗ, ಡಿಸ್ಪ್ಲೇಸ್ಮೆಂಟ್ ತುಂಬ ಕಡಿಮೆ ಇದ್ದಾಗ, ಎಕ್ಸ್ ತುಂಬ ಕಡಿಮೆ ಇದ್ದಾಗ ಏನಾಗುತ್ತೆ, ಈ ಕಡೆ ಇರತಕ್ಕಂಥ ಚಾರ್ಜಸ್ ಅನ್ನೋದು ಏನಾಗುತ್ತೆ, ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಚಾರ್ಜ್ ಮೈನಸ್ ಕ್ಯೂ ಅನ್ನೋದು ಈ ಕಡೆಗೆ ಮೂವ್ ಆಗುತ್ತೆ. ಯಾವಾಗ ಈ ಮೈನಸ್ ಕ್ಯೂ ಅನ್ನೋದು ಈ ಕಡೆಗೆ ಮೂವ್ ಆಗುತ್ತೆ, ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ, ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡ್ಯೂ ಟು ಆಲ್ ದೀಸ್ ಪಾಸಿಟಿವ್ ಚಾರ್ಜಸ್. ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ಕಡೆ ರೈಟ್ ಸೈಡ್ ಇರತಕ್ಕಂಥ ಚಾರ್ಜಸ್ ಅನ್ನು ನಿಮ್ಗೆ ಏನಾಗುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ದ ಚಾರ್ಜ್ ವಿಲ್ ಅಗೇನ್ ಮೂವ್ ಲೈಕ್ ದಿಸ್. ದಟ್ ಮೀನ್ಸ್ ಇಟ್ ವಿಲ್ ಮೇಕ್ ಟು ಅಂಡ್ ಫ್ರೋ ಮೋಷನ್ ಅಟ್ ದ ಸೆಂಟರ್ ಅಂತ ನಾವು ಹೇಳ್ಬೋದು. therefore because of we can say force law, because of force law the particle, because of force law the particle, what is the force law here? F is directly proportional to minus y. Force law, the particle will execute simple harmonic motion anta navu helabodu. Particle execute simple harmonic motion. Hence we can select option C also a right answer. Option C as a right answer. Okay, next nodana, Q at the center of the ring is unstable equilibrium ಅಂತ ಹೇಳ್ತಾ ಇದ್ದಾರೆ. ಯಾವಾಗ Q greater than 0, ನೋಡಿ ಇಲ್ಲಿ ಯಾವಾಗ Q greater than 0 ಆಗಿರುತ್ತೋ it is positive, the charge will be pushed towards the center. ನೀನು ಈ ಪಾಸಿಟಿವ್ ಚಾರ್ಜ್ನ ರೈಟ್ ಸೈಡ್ ತಗೊಂಡು ಹೋದ್ರೂ ಪುಷ್ ಮಾಡುತ್ತೆ ಸೆಂಟರ್ಗೆ, ಲೆಫ್ಟ್ ಸೈಡ್ ಡಿಸ್ಪ್ಲೇಸ್ ಮಾಡಿದ್ರು ಪುಷ್ ಮಾಡುತ್ತೆ ಅಂತ ಅಂದರೆ ಅವಾಗ ಏನಾಗುತ್ತೆ, ದ ಚಾರ್ಜ್ ವಿಲ್ ರಿಮೈನ್ ಅಟ್ ರೆಸ್ಟ್ ಅಟ್ ದ ಸೆಂಟರ್. ಓಕೆನಾ? ಚಾರ್ಜ್ ಅನ್ನೋದು ರೆಸ್ಟಲ್ಲಿ ಇದ್ದಾಗ, ಚಾರ್ಜ್ ಅನ್ನೋದು ನಿಮಗೆ ರೆಸ್ಟಲ್ಲಿ ಇದ್ದಾಗ ಚಾರ್ಜ್ ವಿಲ್ ಬಿ ಅಟ್ ರೆಸ್ಟ್. ಚಾರ್ಜ್ ವಿಲ್ ಬಿ ಅಟ್ ರೆಸ್ಟ್. ಯಾವಾಗ ಅದು ಚಾರ್ಜ್ ಅನ್ನು ರೆಸ್ಟಲ್ಲಿ ಇರುತ್ತೋ ಅವಾಗ ಅದನ್ನ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ನಾವು ಹೇಳಬಹುದು, ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ನಾವು ಹೇಳಬಹುದು. ಅಷ್ಟೇ ಆಗಲಿ ಅನ್ಸ್ಟೇಬಲ್ ಅಂತ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, therefore we can say option D is a wrong statement ಅಂತ ನಾವು ಹೇಳಬಹುದು. ಅರ್ಥ ಆಗಿದಲ್ಲ? ಲೈಕ್ ದಿಸ್ we have to think and we have to answer this type of questions. ಇಸ್ ಇಟ್ಲೆ ಅಂದರೆ ಇಲ್ಲಿ ABC ಮೂರೂ ಸಹ ನಿಮಗೆ ಕರೆಕ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ನಾವು ಕೆಲವು ಸರಿ ನೀಟಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು, JEಯಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು, KCETಯಲ್ಲೂ ಸಹ ಈ ಆಪ್ಷನ್ಸ್ನ ಚೇಂಜ್ ಮಾಡಿ ಯಾವುದಾದ್ರೂ ಒಂದು ಆಪ್ಷನ್ನ ಪ್ಲೇಸ್ ಮಾಡಿ ಕ್ವಶನ್ ಫ್ರೇಮ್ ಮಾಡ್ತಾರೆ. ಓಕೆ, ಸೊ ದಿಸ್ ಆರ್ ದ MCQs which are given in our exemplar. Now let us see important questions ನ ಡಿಸ್ಕಸ್ ಮಾಡೋಣ ಕೆಲವೊಂದ್ಸರಿ. ನೋಡಿ, ಅನಲೈಸ್ ಮಾಡಿ. A metallic spherical shell has an inner radius R1 and outer radius R2. A charge capital Q is placed at the center of the spherical cavity. What will be surface charge density on the inner surface and also on the outer surface? ಇನ್ನರ್ ಸರ್ಫೇಸ್ ಮತ್ತು ಔಟರ್ ಸರ್ಫೇಸ್ ಮೇಲೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅನ್ನೋದು ಎಷ್ಟು ಇರುತ್ತೆ ಅಂತ ನಮಗೆ ಐಡಿಯಾ ಬೇಕು. ಸೊ ನಮಗೊಂದು ವಿಷಯ ಗೊತ್ತಿರಬೇಕು, ಏನೋದು ಅಂತಾಗ ವಿ ನೋ ದಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, is given by sigma is equals to charge divided by area. ಅರ್ಥ ಆಯ್ತಾ? ಇಲ್ಲಿ ಒಂದ್ಸರಿ ನೋಡೋಣ. ಅವ್ರೇನು ಹೇಳ್ತಾರೆ ನಿಮಗೆ, ಸ್ಪೆರಿಕಲ್ ಶೆಲ್ ಅಂತ ಕೊಟ್ಟಿದಾರ. ಸ್ಪೆರಿಕಲ್ ಶೆಲ್ ಆಫ್ ಇನ್ನರ್ ರೇಡಿಯಸ್ R1 ಅಂಡ್ ಔಟರ್ ರೇಡಿಯಸ್ R2. ಸ್ಪೆರಿಕಲ್ ಶೆಲ್ ಅಂತ ತಗೊಳ್ಳೋಣ. ಸ್ಪೆರಿಕಲ್ ಶೆಲ್ ಅಂತ ನಾವು ತಗೊಂಡಿದ್ದಾಗ ಇನ್ನರ್ ರೇಡಿಯಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ R1 ಅಂತ ತಗೊಳ್ಳೋಣ, ಅಂಡ್ ಔಟರ್ ರೇಡಿಯಸ್ ನಿಮ್ಗೆ ಏನಾಗಿರುತ್ತೆ R2 ಅಂತ ನಾವು ಕನ್ಸಿಡರ್ ಮಾಡೋಣ. ಎಷ್ಟು ಚಾರ್ಜ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಸೆಂಟರ್ ಹತ್ರ, ಸೆಂಟರ್ ಅಲ್ಲಿ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಅನ್ನೋದು ಪ್ಲೇಸ್ ಮಾಡಿದ್ದಾರೆ. ಯಾವಾಗ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಅನ್ನೋದು ಪ್ಲೇಸ್ ಮಾಡ್ತೀವೋ, ಬಿಕಾಸ್ ಆಫ್ ಇಂಡಕ್ಷನ್ ಇಲ್ಲಿ ಬರ್ದಿರ್ತೀನಿ ನಿಮ್ಗೆ ಅರ್ಥ ಆಗೋದಿಕ್ಕೆ. ಬೈ ಇಂಡಕ್ಷನ್ ವಿ ಕ್ಯಾನ್ ಸೇ ದಟ್ ಏನ್ ಬರುತ್ತೆ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ನಿಮಗೆ ಇನ್ನರ್ ಸರ್ಫೇಸ್ ಮೇಲೆ ನಿಮಗೆ ನೆಗೆಟಿವ್ ಚಾರ್ಜ್ ಅನ್ನೋದು ನಿಮಗೆ ಇಂಡ್ಯೂಸ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಅಂದ್ರೆ
ಮೈನಸ್ ಕ್ಯೂ ಅನ್ನೋದು ಇಂಡ್ಯೂಸ್ ಆಗುತ್ತೆ ಔಟರ್ ಸರ್ಫೇಸ್ ಮೇಲೆ ನಿಮ್ಗೆ ಏನಾಗಿರುತ್ತೆ ಪಾಸಿಟಿವ್ ಚಾರ್ಜ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ ನಿಮ್ಗೆ ಏನಾಗಿರುತ್ತೆ ಇಂಡ್ಯೂಸ್ ಆಗಿರುತ್ತೆ ಪ್ಲಸ್ ಕ್ಯೂ ಅಂತ ನಾವು ಹೇಳ್ಬೋದು. therefore we can say that what is sigma 1 here? Sigma 1 is equals to minus q divided by what is the area of the inner surface? 4 pi r1 square, and sigma 2 is equals to plus q divided by 4 pi r2 square ಅಂತ ನಮಗೆ ಸಿಗುತ್ತೆ 4 pi r2 square. So please, this is the inner surface ಮೇಲೆ surface charge density ಅನ್ನೋದು minus q divided by 4 pi r1 square, and outer surface ಮೇಲೆ we can say q divided by 4 pi r square ಅಂತ ನಾವು ಹೇಳಬಹುದು. ಅರ್ಥ ಇದಲ್ವಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಪ್ಲೀಸ್ ಅನಲೈಸ್ ದಿಸ್. ಸೊ ಇಂಥ ಒಂದು ಕ್ವಶನ್ಸ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಗೆ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ. ಆಪ್ಷನ್ಸ್ ಕೊಡ್ತಾರೆ ಅಷ್ಟೇ, ಬೇರೆ ಏನು ಇಲ್ಲ ಇಲ್ಲಿ ನಿಮಗೆ. ಓಕೆ, ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಹಾಲೋ ಸಿಲಿಂಡರ್ ಶೋನ್ ಇನ್ ಫಿಗರ್. ಫಿಗರ್ ನೀಟಾಗಿ ಅಬ್ಸರ್ವ್ ಮಾಡಿ. ವೆನೆವರ್ ಅಬ್ಸರ್ವ್ ದ ಫಿಗರ್ ಕೇರ್ಫುಲಿ. ನೋಡಿ ಸ್ಕೆಚ್ ಅವ್ರು ಏನು ಕೇಳ್ತಾರೆ ನೋಡಿ ಇಲ್ಲಿ, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಸ್ಕೆಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏನು ಹೇಳ್ಬೋದು ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಪ್ಲೀಸ್ ಲುಕ್ ಅಟ್ ದ ಬೋರ್ಡ್ ಹಿಯರ್. ವೆನೆವರ್ ವಿ ಕನ್ಸಿಡರ್ ಸೈಡ್ ವ್ಯೂ ಅಂತ ನಾವು ಹೇಳೋಣ. ಸೈಡ್ ವ್ಯೂ ಅಂದರೆ ಸೈಡಿಂದ ನಾವು ನಾವು ಈ ಸಿಲಿಂಡರ್ನ ನೋಡಿದ್ದಾಗ, ಸೈಡಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಇಮ್ಯಾಜಿನ್ ಮಾಡಿಕೊಂಡಿದ್ದಾಗ ಏನು ಆಗಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಎ ಸಿಲಿಂಡರ್. ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ, ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಫೀಲ್ಡ್ ಲೈನ್ಸ್ ಸೈಡಲ್ಲೂ ನಿಮಗೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಹಾಗಾಗಿ ಫೀಲ್ಡ್ ಲೈನ್ಸ್ ಅನ್ನೋದು ನಿಮ್ಗೆ ಏನಾಗುತ್ತೆ, ಇಟ್ ಮೂವ್ಸ್ ಅವೇ ಅಂತ ನಾವು ಹೇಳೋದು. ಇಟ್ ಮೂವ್ಸ್ ಅವೇ. ಇಲ್ಲಿ ಏನಾಗುತ್ತೆ ನಿಮಗೆ ಮೇಲೆ ಇದು ಸರ್ಕ್ಯುಲರ್ ಸರ್ಫೇಸ್ ಆಗಿರೋದ್ರಿಂದ ಫೀಲ್ಡ್ ಲೈನ್ಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಫೀಲ್ಡ್ ಲೈನ್ಸ್ ವಿಲ್ ಬಿ ಮೂವಿಂಗ್ ಅವೇ ಅಂತ ನಾವು ಹೇಳಬಹುದು. ಪ್ಲೀಸ್ ಲುಕ್ ಅಟ್ ದ ಬೋರ್ಡ್ ಹಿಯರ್. ನೀಟಾಗಿ ಅನಲೈಸ್ ಮಾಡಿ ನೋಡಿ. ಇಲ್ಲೂ ಪಾಸಿಟಿವ್ ಚಾರ್ಜ್ ಇದೆ, ಹಾಗಾಗಿ ಫೀಲ್ಡ್ ಲೈನ್ಸ್ ಅನ್ನೋದು ಯಾವತ್ತೇ ಆಗಲಿ ಏನಾಗಿರುತ್ತೆ, ಡೈವರ್ಜ್ ಆಗಿರುತ್ತೆ. ಇದು ಯಾವಾಗ ನಾವು ಅಬ್ಸರ್ವ್ ಮಾಡಬಹುದು ಅಂತಂದರೆ ಸಿಲಿಂಡರ್ನ ಹೀಗೆ ಪ್ಲೇಸ್ ಮಾಡಿ ನಾವು ನೋಡಿದ್ದಾಗ ನಾವು ಈ ರೀತಿ ಫೀಲ್ಡ್ ಲೈನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ನಿಮಗೆ ಫೀಲ್ಡ್ ಲೈನ್ಸ್ ನಮಗೆ ಸಿಗುತ್ತೆ. ಓಕೆ, ಇನ್ ದ ಸೇಮ್ ಮ್ಯಾನರ್ ಸಪೋಸ್ ಒಂದು ಸಿಲಿಂಡರ್ ತಗೊಂಡು ಟಾಪ್ ವ್ಯೂ ನಾವು ಮೇಲೆಯಿಂದ ನಾನು ಅದನ್ನು ಅಬ್ಸರ್ವ್ ಮಾಡಿದಾಗ ಫೀಲ್ಡ್ ಲೈನ್ಸ್ ಅನ್ನ ನಮಗೆ ಹೇಗೆ ಕಾಣಿಸ್ತಾ ಇರುತ್ತೆ ನಮಗೆ ಅಂತಂದಾಗ, ಓಕೆ ಇಲ್ಲೇ ಬರ್ದಿಲ್ಲ. ಫ್ರಮ್ ಟಾಪ್ ವ್ಯೂ ನಾವು ನೋಡಿದ್ದಾಗ ಏನಾಗತ್ತೆ ನೋಡಿ, ಇಲ್ಲಿ ದಿಸ್ ಇಸ್ ದ ಸರ್ಫೇಸ್ ಹೀಗಿರುತ್ತೆ. ಫೀಲ್ಡ್ ಲೈನ್ಸ್ ಅನ್ನೋದು ಹೇಗಿರುತ್ತೆ ನೋಡಿ, ಇಲ್ಲಿ ದಿಸ್ ಇಸ್ ದ ಫೀಲ್ಡ್ ಲೈನ್ಸ್. ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಮಾಡುತ್ತಾ ಇರುತ್ತೆ. These are how the field lines are distributed, but whenever we see the cylinder from the top view, okay, but these are field lines how they are distributed when it is viewed in the side view on the side ಅಲ್ಲಿ ನಾವು ನೋಡಿದಾಗ ಸಿಲಿಂಡರ್ ನ ಫೀಲ್ಡ್ ಲೈನ್ಸ್ ಅನ್ನೋದು ಹೀಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದೇ ಟಾಪ್ ಇಂದ ನಾವು ನೋಡಿದಾಗ ಫೀಲ್ಡ್ ಲೈನ್ಸ್ ಅನ್ನು ನಮಗೆ ಹೀಗೆ ಕಾಣುತ್ತೆ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂಡ್ ಡೈವರ್ಜ್ ಫ್ರಮ್ ದ ಸರ್ಫೇಸ್ ಅಂತ ನಾವು ಡೈವರ್ಜ್ ಫ್ರಮ್ ದ ಸರ್ಫೇಸ್. Is it clear students? ಅರ್ಥ ಆಗ್ತದಲ್ವಾ? So move on to the next question. What they are saying to us. ನೋಡಿ ಇಲ್ಲಿ, what will be the total flux through the faces of the cube as given in the figure, with the side of length A, if a charge Q is placed at corner, options alla re idu, these are all not options alla, A,
ನಾನು ನೀಟಾಗಿ ಬರಿತೀನಿ ಇಲ್ಲಿ. ಯಾಕೆ ಅಂತಂದಾಗ ಕ್ವಶನ್ಸ್ ಮತ್ತು ನಿಮಗೆ ಮಿಸ್ಕನ್ಫ್ಯೂಷನ್ ಆಗಿಬಿಡ್ತೀರಾ ಇಲ್ಲಿ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. These are not options. These are all not options. Okay, let us say this is A, B, C ಅಂತ ನಾವು ಕರೆಯೋಣ. When the charge ಅನ್ನೋದು ನಿಮಗೆ ಎಲ್ಲಿ ಪ್ಲೇಸ್ ಮಾಡಿದಾಗ A, B, C and D. A, B, C and D. ಅನಲೈಸ್ ಮಾಡಿ. ಫಸ್ಟ್ ಒನ್, ಎ ಕಾರ್ನರ್ ಆಫ್ ದ ಕ್ಯೂಬ್. ಕಾರ್ನರ್ ಆಫ್ ದ ಕ್ಯೂಬ್ ಇಲ್ಲ, ನಾನು ಬೇರೆ ಕಡೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ. ಆಪ್ಷನ್ ಕ್ವಶನ್ ಎ ಇಲ್ಲಿ ಯಾವಾಗಾದರೆ ಚಾರ್ಜ್ನ ಕಾರ್ನರ್ ಆಫ್ ಎ ಕ್ಯೂಬಲ್ಲಿ ನಾವು ಪ್ಲೇಸ್ ಮಾಡ್ತೀವೋ, ಯಾವಾಗಾದರೆ ಚಾರ್ಜ್ ನಾವು ಕಾರ್ನರ್ ಆಫ್ ಎ ಕ್ಯೂಬ್ನ ನಾವು ಪ್ಲೇಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಟೋಟಲ್ ಫ್ಲಕ್ಸ್ through the cube is always equals to, it is a q divided by 8 epsilon naught ಅನ್ನೋದು ನಮ್ಗೆ ಐಡಿಯಾ ಇರಬೇಕು. why sir 8 ಅಂತಂದರೆ ಈ ಚಾರ್ಜ್ ಇದೆ. ಸಿನ್ಸ್ ವಿ ಆರ್ ಹ್ಯಾವಿಂಗ್ ದ 8 ಕಾರ್ನರ್ಸ್ ಫಾರ್ ಎ ಕ್ಯೂಬ್, 8 ಕಾರ್ನರ್ಸ್ ಇರುತ್ತೆ. 8 ಕಾರ್ನರ್ಸ್ ಇರೋದ್ರಿಂದ ಈ ಕ್ಯೂಬ್ನ ನಾವು ಕ್ಲೋಸ್ಡ್ ಸರ್ಫೇಸ್ನ ಇಮ್ಯಾಜಿನ್ ಮಾಡ್ಕೋಬೇಕು ಅಂತಂದಾಗ 8 ಕ್ಯೂಬ್ಸ್ ನಮಗೆ ಬೇಕಾಗಿರುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ ದ ಫ್ಲಕ್ಸ್ ಥ್ರೂ ಈಚ್ ಕ್ಯೂಬ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಕ್ಯೂಬ್ ಬೈ 8 ಎಪ್ಸಿಲಾನ್ ನಾಟ್ ಅಂತ ನಾವು ಹೇಳಬಹುದು. ಇದೆಲ್ಲ ಡೈರೆಕ್ಟ್ ನೆನಪಿಟ್ಕೊಳ್ಳಿ. ದಿಸ್ ಆರ್ ಶಾರ್ಟ್ ಕಟ್ಸ್. It helps you to answer directly by saving the time. Okay, ನೋಡಿ question B ನೋಡಿ. B, midpoint of an edge of the cube ಅಂತ ಹೇಳ್ತಾ ಇದ್ದಾರೆ. So please observe this. Whenever we consider the edge ಅಂದ್ರೆ ಯಾವ್ದ್ರಿ? Edge is nothing but any one of this. This is the thing here. ಇಂಥ ಒಂದು edge ಅಲ್ಲಿ ನಾವು ಕ್ಯೂಬ್ ಚಾರ್ಜ್ನ ನಾವು ಇಮ್ಯಾಜಿನ್ ಮಾಡಿಕೊಂಡಿದ್ದಾಗ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ಇಯರ್? ಏನಾಗುತ್ತೆ ನೋಡಿ, ಇದು ನಾನು ಕ್ಲೋಸ್ ಮಾಡಬೇಕು ಅಂತಂದ್ರೆ ವಿ ಮಸ್ಟ್ ರಿಕ್ವೈರ್ ಇಲ್ಲಿ ಎಷ್ಟು ಎಡ್ಜಸ್ ಇದೆ ಈ ಫೇಸ್ ಅಲ್ಲಿ? ನಿಮಗೆ 4 ಎಡ್ಜಸ್ ಇದೆ, ಕಾಣಿಸ್ತಾ ಇದೆ? 4 ಎಡ್ಜಸ್ ನಿಮಗೆ ಕಾಣಿಸ್ತಾ ಇದೆ. therefore we can say that flux through the cube is equals to q divided by 4 epsilon naught ಅಂತ ನಾವು ಹೇಳಬಹುದು. ಇಲ್ಲಿ ನೋಡಿ, ಕಾರ್ನರ್ಸ್ 8 ಕಾರ್ನರ್ ಇರೋದ್ರಿಂದ ಟೋಟಲ್ ಫ್ಲಕ್ಸ್ ಅನ್ನೋದು 8 ಟೈಮ್ಸ್ ಡಿವೈಡ್ ಆಗುತ್ತೆ. ಇಲ್ಲಿ 4 ಎಡ್ಜ್ ಇರೋದ್ರಿಂದ ಒಂದು ಎಡ್ಜ್ ನಾವು ಪ್ಲೇಸ್ ಮಾಡಿದ್ರೆ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ 4 ಎಡ್ಜಸ್. 4 ಡಿವೈಡ್ ಬೈ ಕ್ಯೂ ಎಪ್ಸಿಲಾನ್ ನಾಟ್ ಅಂತ ನಾವು ಹೇಳಬಹುದು. ಇನ್ ದ ಸೇಮ್ ಮ್ಯಾನರ್ ದಿಸ್ ಆರ್ ಶಾರ್ಟ್ ಕಟ್ಸ್. ಜಾಸ್ತಿ ತಲೆಗೆಡ್ಸ್ಕೋಬೇಡಿ, ಶಾರ್ಟ್ ಕಟ್ ಆಗಿ ನೆನಪಿಟ್ಕೊಳ್ಳಿ. ಇಟ್ ಹೆಲ್ಪ್ಸ್ ಯು ಎ ಲಾಟ್. ನೋಡಿ ಥರ್ಡ್ ಕ್ವಶನ್ ನೋಡಿ ಇಲ್ಲಿ. ಸಿ, ಸೆಂಟರ್ ಆಫ್ ದ ಫೇಸ್ ಆಫ್ ದ ಕ್ಯೂಬ್. ನೋಡಿ ಅನಲೈಸ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸಿ, ಸೆಂಟರ್ ಹತ್ರ ನೀವು ಚಾರ್ಜ್ನ ಇಮ್ಯಾಜಿನ್ ಮಾಡಿಕೊಂಡಿದ್ದಾಗ, ಚಾರ್ಜ್ನ ಪ್ಲೇಸ್ ಮಾಡಿದ್ದಾಗ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ ಅನಲೈಸ್ ಮಾಡಿ. ನಿಮಗೆ 2 ಕ್ಯೂಬ್ ಬೇಕಾದ ಟು ಕ್ಲೋಸ್ or to imagine or to get the closed surface. Therefore we can say that flux will become equals to q divided by 2 epsilon naught ಆಗಿರುತ್ತೆ. q divided by 2 epsilon naught. d ನೋಡೋಣ. d ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಆಫ್ ಬಿ ಅಂಡ್ ಸಿ. ನೋಡಿ, ಪಾಯಿಂಟ್ ಬಿ ಮತ್ತು ಪಾಯಿಂಟ್ ಸಿ ಮಧ್ಯದಲ್ಲೆಲ್ಲಾದರೂ ಪ್ಲೇಸ್ ಮಾಡಿದ್ರೆ ಅವಾಗಲೂ ಸಹ ಎಲ್ಲಿರುತ್ತೆ ನಮ್ಗೆ ಇಲ್ಲಿ ಒನ್ ಆಫ್ ದ ಫೇಸ್ ಅಂತಾನೆ ಹೇಳಬಹುದು ಅಲ್ವಾ ನಾವಿಲ್ಲಿ. ಸೊ ನೋಡಿ ಇಲ್ಲಿ ಡಿ ಏನಾಗುತ್ತೆ ಥಿಂಕ್ ಮಾಡಿ. ವೆನೆವರ್ ವಿ ಕನ್ಸಿಡರ್ ಎ ಕ್ಯೂಬ್ ಆಸ್ ಶೋನ್ ಇನ್ ದ ಫಿಗರ್, ದಿಸ್ ಸೆಂಟರ್ ಸಿ ಅಂಡ್ ದಿಸ್ ದ ಪಾಯಿಂಟ್ ಬಿ. ಮಧ್ಯದಲ್ಲಿ ಎಲ್ಲಾದ್ರೂ ನಾವು ಪ್ಲೇಸ್ ಮಾಡಿದ್ದೀವಿ, ಕ್ಯೂ ಅನ್ನೋದನ್ನ ಎಲ್ಲಾದ್ರೂ ನಾವು ಪ್ಲೇಸ್ ಮಾಡಿದ್ದಾಗ ಅವಾಗಲೂ ಸಹ ಅದನ್ನ ಫ್ಲಕ್ಸ್ ಥ್ರೂ ದ ಕ್ಯೂಬ್ ನಮಗೆ ಬೇಕು ಅಂತಂದರೆ we can say that we have to imagine only 2 cubes. Therefore the flux will become equals to q divided by epsilon naught anta navu helabodu. Is it clear? So these are all the shortcuts which we can remember to calculate the flux through the cube when the charge is placed at different positions. Okay, so like this we have to answer the questions, some important questions. Okay, these are all the questions which I have considered from the chapter electric charges and fields. It is a very important chapter, so dayaviಟ್ಟು ಅದನ್ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ.
Okay, with this, I am going to end the today's class, today's video. We'll meet you in the next chapter. Until then, please keep preparing. Don't waste your time. Okay. So thank you very much. Bye bye.